ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯುತ್ತಮವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರಿಗೂ ಸಹ ಇನ್ನೊಂದು ಅವಕಾಶವನ್ನು ಕೊಟ್ಟು ನಮ್ಮ ಜೀವನಗಳಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಿದ್ದೀರಾ ಅಪ್ಪ. ಪ್ರಪ್ರಥಮವಾಗಿ ದಿನ ಪೂರ್ತಿ ನಿಮಗಿಷ್ಟ ಆಗಿರುವಂತಹ ಮಕ್ಕಳಾಗಿ ಜೀವನ ಮಾಡುವಂತೆ, ನೀವು ಅನ್ಕೊಂಡಿರುವಂತಹ ಮಕ್ಕಳಾಗಿ ಜೀವನ ಮಾಡುವಂತೆ, ನಿಮಗಿಷ್ಟ ಇಲ್ಲದೆ ಇರುವಂತಹ ಯಾವ ಕೆಲಸವೂ ಈ ದಿನ ಪೂರ್ತಿ ಮಾಡದೇ ಇರುವಂತಹ ಮಕ್ಕಳಾಗಿ ಜೀವನ ಮಾಡುವಂತೆ ನಿಮಗೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿ ವಿವೇಕಗಳನ್ನು ಕೊಟ್ಟು ನಡೆಸಿದಂತೆ. ಹಾಗೆ ಈಗ ನಿಮ್ಮ ಮಕ್ಕಳ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುತ್ತಿರ್ಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ನೇಹಿತರಿಲ್ಲದ ಸ್ನೇಹಿತನು ಅಥವಾ ಆಪ್ತ ಮಿತ್ರನು ಅಂತ ಹೇಳಿ ಬರ್ಕೊಳ್ಳಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸ್ನೇಹಿತರಿಲ್ಲದ ಆಪ್ತ ಮಿತ್ರನು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ? ಸ್ನೇಹಿತರಿಲ್ಲದ ಆಪ್ತ ಮಿತ್ರನು. ಯಾರು ಈ ಸ್ನೇಹಿತನೇ ಇಲ್ಲದ ಆಪ್ತ ಮಿತ್ರನು? ಆಪ್ತ ಮಿತ್ರನು ಅಂತ ಹೇಳಿದ್ರೆ ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರುವಂತವ್ರಲ್ವಾ? ಹೌದಲ್ವಾ? ಆಪ್ತ ಮಿತ್ರನು ಅಂತ ಹೇಳಿದ್ರೆ ತುಂಬಾ ಕ್ಲೋಸ್ ಆಗಿರುವಂತಹ ಫ್ರೆಂಡ್, ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರುವಂತಹ ಫ್ರೆಂಡ್. ಆದ್ರೆ ಈ ಫ್ರೆಂಡ್ಗೆ ಯಾರು ಫ್ರೆಂಡ್ಸ್ ಇಲ್ವಂತೆ, ಅದು ಪ್ರಾಬ್ಲಮ್. ಹೌದಾ? ಅದಕ್ಕೆ ನಮ್ಮ ಅಂಶದ ಹೆಸರು ಸ್ನೇಹಿತರಿಲ್ಲದ ಆಪ್ತ ಮಿತ್ರನು. ಒಂದು ಕಡೆಯಿಂದ ಒಬ್ರು ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಇನ್ನೊಂದು ಕಡೆಯಿಂದ ಒಂದು ಕಡೆಯಿಂದ ಒಬ್ರು ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಏನ್ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸ್ನೇಹಕ್ಕೋಸ್ಕರ. ಆದ್ರೆ ಇನ್ನೊಂದ್ ಕಡೆಯಿಂದ ಯಾರು ಹೋಗಿ ಸ್ನೇಹ ಬೆಳೆಸ್ಲಿಕ್ಕೆ ಇಷ್ಟಪಡ್ತಿಲ್ವಂತೆ. ಅದೇ ನಮ್ಮ ಅಂಶದ ಹೆಸರು ಇವತ್ತು. ಹೌದಲ್ವಾ? ಫ್ರೆಂಡ್ಸ್, ಇಷ್ಟಕ್ಕೂ ನಮಗ್ ಸ್ನೇಹಿತರು ಅಂತ ಹೇಳಿದ್ರೆ ಯಾರ್ಯಾರು ನೆನಪು ಬರ್ತಾರೆ? ನಾರ್ಮಲ್ ಆಗಿ. ಆದ್ರೆ ಈ ಲೋಕದಲ್ಲಿ ಯಾರು ನೆನಪು ಬರ್ತಾರೆ? ಫೇಸ್ಬುಕ್ ಅಲ್ಲಿ ಇರೋರೆಲ್ಲ ನೆನಪು ಬರ್ತಾರೆ. ಫೇಸ್ಬುಕ್ ಫ್ರೆಂಡ್ಸ್. ವಾಟ್ಸ್ಆಪ್ ಅಲ್ಲಿ ಇರುವಂತ ನೆನಪು ಬರ್ತಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುವಂತವರೆಲ್ಲ. ಕೆಲವೊಬ್ರು ಫ್ರೆಂಡ್ಸ್ ಅಂತ ಹೇಳಿ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡು ಸಾಕಷ್ಟು ಜನ ಫ್ರೆಂಡ್ಸ್ ಇರುವಂತಹದನ್ನ ನಾವು ನೋಡಿದ್ದೀವಿ. ಅಂದ್ರೆ ವಾಟ್ಸ್ಆಪ್ ಅಲ್ಲಿ ನಮಗ್ ಫ್ರೆಂಡ್ಸ್ ಇದ್ದಾರೆ, ಫೇಸ್ಬುಕ್ ಅಲ್ಲಿ ನಮಗ್ ಫ್ರೆಂಡ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಮಗ್ ಫ್ರೆಂಡ್ಸ್ ಇದ್ದಾರೆ. ಹೌದಾ? ಸೊ ನಮ್ಮ ಸುತ್ತಮುತ್ತ ನಮಗ್ ಫ್ರೆಂಡ್ಸ್ ಇದ್ದಾರೆ, ಶಾಲೆಗಳಲ್ಲಿ ಫ್ರೆಂಡ್ಸ್ ಇರ್ತಾರೆ, ಕಾಲೇಜ್ಗಳಲ್ಲಿ ಫ್ರೆಂಡ್ಸ್ ಇರ್ತಾರೆ, ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅದು ಅಲ್ಲದೆ ನೀವು ನೋಡಿದ್ರೆ ಸಾಕಷ್ಟು ಜನ ಒಬ್ಬರು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಕಳಿಸುವಂತಹದ್ದು ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಏನಂತ ಕರಿತೀವ ರಿಕ್ವೆಸ್ಟ್ ಅನ್ನ? ಫ್ರೆಂಡ್ ರಿಕ್ವೆಸ್ಟ್. ಹೌದಲ್ವಾ? ಒಬ್ಬರು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಏನ ರಿಕ್ವೆಸ್ಟ್ ಹೆಸರೇನು? ಫ್ರೆಂಡ್ ರಿಕ್ವೆಸ್ಟ್. ಪಕ್ಕದಲ್ಲಿರುವಂತವ್ರನ್ನ ಬಿಟ್ಬಿಟ್ಟಿರ್ತೀವಿ, ಎಲ್ಲೋ ಬೇರೆ ದೇಶದಲ್ಲೋ ಬೇರೆ ಸ್ಟೇಟ್ ಅಲ್ಲಿ ಇರುವಂತವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿರ್ತೀವಿ. ಹೌದಾ? ನಮ್ ಸ್ಪೆಷಾಲಿಟಿ. ನಾವು ಸ್ನೇಹಿತರನ್ನ ಮಾಡ್ಕೊಳ್ಳುವಂತಹದ್ದು ಹೇಗೆ ಅಂತ ಹೇಳಿದ್ರೆ, ಪಕ್ಕದಲ್ಲಿರುವಂತಹ ವ್ಯಕ್ತಿ ಜೊತೆ ಸ್ನೇಹ ಇರೋದಿಲ್ಲ. ಎಲ್ಲಿರುತ್ತೆ? ಎಲ್ಲೋ ಇರುವಂತಹ ವ್ಯಕ್ತಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿರ್ತೀವಿ. ಹೌದಲ್ವಾ? ಫ್ರೆಂಡ್ ರಿಕ್ವೆಸ್ಟ್ ಅರ್ಥ ಏನು? ಇಷ್ಟಕ್ಕೂ ನನಗೆ ನಿನ್ನ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಇಷ್ಟ ಇದೆ, ನೀನು ಆಕ್ಸೆಪ್ಟ್ ಮಾಡಿದ್ರೆ, ನೀನು ಓಕೆ ಅಂತ ಹೇಳಿದ್ರೆ ನಾವು ಸ್ನೇಹಿತರಾಗಿ ಕಂಟಿನ್ಯೂ ಆಗ್ಬೋದು. ಅದಲ್ವಾ ಅರ್ಥ? ಓಕೆ, ಇಷ್ಟಕ್ಕೂ ನಾವು ಸ್ನೇಹದ ಬಗ್ಗೆ ಮಾತಾಡ್ತಿದೀವಲ್ವಾ? ಈ ಲೋಕದಲ್ಲಿ ಹೇಗೆಲ್ಲ ಸ್ನೇಹ ಬೆಳೆಸ್ತಾರೆ, ಸ್ನೇಹ ಹೇಗೆಲ್ಲ ಇರತ್ತೆ ಅಂತ ಹೇಳಿ ನೋಡ್ತಿದೀವಲ್ವಾ? ಪ್ರಾರಂಭದಲ್ಲಿ ನೋಡ್ಕೊಂಡ್ ಬರ್ತಿದ್ವಿ, ನಮ್ಗೆ ಆಫ್ಲೈನ್ ಫ್ರೆಂಡ್ಸ್ಗಿಂತ ಆನ್ಲೈನ್ ಫ್ರೆಂಡ್ಸೇ ಜಾಸ್ತಿ ಅಂತ ಹೇಳಿ ನೋಡ್ತಾ ಬರ್ತಿದ್ವಿ. ಅದ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಜನರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ, ಸ್ನೇಹ ಬೆಳೆಸ್ಬೇಕು ಅಂತ ಹೇಳಿದಾಗ ನಮ್ಮ ಅಂಶಕ್ಕೆ ಇನ್ನೂ ನಾವು ಹೋಗಿಲ್ಲ, ಬರೀ ಉದಾಹರಣೆಗಳು, ನಮ್ಮ ಸುತ್ತಮುತ್ತ ಸ್ನೇಹ ಅನ್ನುವಂಥದ್ದು ಹೇಗಿದೆ ಅಂತ ಹೇಳಿ ಮಾತಾಡ್ಕೊಳ್ತಿದ್ದೀವಿ. ಓಕೆ, ಇಷ್ಟಕ್ಕೂ ನಮಗಿಂತ ದೊಡ್ಡವ್ರ ಜೊತೆ ಸ್ನೇಹ ಬೆಳೆಸ್ಬೇಕು ಅನ್ನುವಂತ ಆಸೆ ಇರುತ್ತೆ, ನಮಗಿಂತ ಉನ್ನತರ ಜೊತೆ ಸ್ನೇಹ ಬೆಳೆಸ್ಬೇಕು ಅನ್ನುವಂತ ಆಸೆ ಇರುತ್ತೆ. ಹೌದಲ್ವಾ? ಸಾಕಷ್ಟು ಜನ ಅಧಿಕಾರದಲ್ಲಿರುವಂತವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆ? ಕೆಲಸಗಳು ಬೇಗ ಬೇಗ ಆಗತ್ತೆ. ಹೌದಲ್ವಾ? ಶ್ರೀಮಂತರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಆಸೆ ಪಡ್ತಾರೆ. ಏನಕ್ಕೋಸ್ಕರ? ಸಹಾಯ ಆಗತ್ತೆ. ಹೌದಾ? ನಮಗಿಂತ ದೊಡ್ಡವರ ಜೊತೆ ಸ್ನೇಹ ಬೆಳೆಸ್ಬೇಕು. ಈ ನಮಗಿಂತ ದೊಡ್ಡವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ನಾವು, ನಮ್ಗೆ ಯಾವತ್ತಾದ್ರೂ ಸರ್ವಶಕ್ತನಾಗಿರುವಂತಹ ದೇವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಸುತ್ತಾ? ಯಾಕೆಂದ್ರೆ
ಗಣ್ಯರ ಜೊತೆ, ದೊಡ್ಡವರ ಜೊತೆ, ಶಕ್ತಿಯುತವಾಗಿರುವಂತವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಯೋಚನೆ ಮಾಡುವಂತಹ ನಾವು ಯಾವತ್ತಾದ್ರೂ ಸರ್ವಶಕ್ತನಾಗಿರುವಂತಹ ದೇವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಸುತ್ತಾ? ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಯಾರ್ಯಾರಿಗೂ ಇಷ್ಟ ಹೊಂದಿರುವಂತವ್ರಿಗೆಲ್ಲ ಕಳಿಸಿದ್ವಲ್ವಾ? ಯಾವತ್ತಾದ್ರೂ ದೇವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ಬೇಕು ಅಂತ ಅನ್ಸುತ್ತಾ? ಬ್ರದರ್ ಯಾವ ಆಪ್ ಅಲ್ಲಿ ಕಳಿಸ್ಬೇಕು ಬ್ರದರ್? ಫೇಸ್ಬುಕ್ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲ ಅಂತ ಹೇಳಿ ಕೇಳಿದ್ರೆ ಮುಂದೆ ನೋಡೋಣ ಎಲ್ಲಿಂದ ಕಳಿಸ್ಬೇಕು ಅಂತ. ಓಕೆ, ಇಷ್ಟಕ್ಕೂ ನೀವು ಕಳಿಸುವಂತಹದ್ದೇ ಬೇಡ, ಅವ್ರು ಕಳಿಸಿರುವಂತ ರಿಕ್ವೆಸ್ಟ್ ಅನ್ನ ಆಕ್ಸೆಪ್ಟ್ ಮಾಡಿದ್ರೆ ಸಾಕು, ಜೀವನ ಸಾರ್ಥಕ. ಹೌದಲ್ವಾ? ಅವ್ರು ದಿನ ಕಳಿಸ್ತಿದಾರಂತ ರಿಕ್ವೆಸ್ಟ್ ಅನ್ನ, ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು, ಮಾತಾಡ್ಕೊಳ್ಳೋಣ ಅದ್ರ ಬಗ್ಗೆ ಮುಂದೆ. ಓಕೆ, ಈಗ ಸದ್ಯಕ್ಕೆ ಗಣ್ಯರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಕೊಂಡಿರುವಂತಹ ನಾವು, ನಮಗಿಂತ ಶ್ರೇಷ್ಠರ ಜೊತೆ, ಉತ್ತಮರ ಜೊತೆ, ದೊಡ್ಡವರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಕೊಳ್ಳುವಂತಹ ನಾವು ಈ ದೇವರ ಜೊತೆ ಸ್ನೇಹ ಬೆಳೆಸುವಂತಹ ಮನೋಭಾವ, ಮನಸ್ಥಿತಿ ಏನಕ್ಕೋಸ್ಕರ ಇಲ್ಲ ನಮ್ಮಲ್ಲಿ? ದೇವ್ರನ್ನ ತರ ನೋಡ್ತಾನೆ ಇಲ್ಲ ಅಲ್ವಾ ನಾವು? ನಮ್ಮ ದೃಷ್ಟಿಯಲ್ಲಿ ದೇವ್ರು ಅಂತ ಹೇಳಿದ್ರೆ ಹೆಂಗ್ ಇಟ್ಕೊಂಡಿದ್ದೀವಿ ದೇವರನ್ನ? ದೇವ್ರಿಗೆ ಫೀಲಿಂಗ್ಸ್ ಇಲ್ಲ, ಹೌದಲ್ವಾ? ದೇವ್ರಿಗೆ ಏನ್ ಫೀಲಿಂಗ್ಸ್ ಇಲ್ಲ, ದೇವರಿಗೆ ಸ್ನೇಹ, ಪ್ರೀತಿ ಇವೆಲ್ಲ ಏನು ಗೊತ್ತಾಗಲ್ಲ, ಹೌದಲ್ವಾ? ಇದೆ ಅಲ್ವಾ ನಮಗ್ ಗೊತ್ತಿರುವಂತಹದ್ದು. ನಿಜ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ದೇವರನ್ನ ನಮ್ಮ ಜೀವನದಲ್ಲಿ ಯಾವ ಲೆಕ್ಕದಲ್ಲಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ನಿಮ್ಮನೇಲಿ ಯಾರಾದ್ರೂ ವಯಸ್ಸಾಗಿರುವಂತವ್ರು ಇದಾರೆ ಅಂತ ಅನ್ಕೊಳ್ಳಿ, ನಿಮ್ಮ ಅಜ್ಜಿ ತಾತ ಯಾರಾದ್ರು, ಅವ್ರು ಏನಾದ್ರು ನಿಮ್ಗೆ ಅಡ್ವೈಸ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ. ಏನಂತೀರಾ ನೀವು? ಅಜ್ಜಿ ತಾತ ನಿಮ್ಗೆ ಸ್ನೇಹ, ಪ್ರೀತಿ ಎಲ್ಲ ಗೊತ್ತಾಗೋದಿಲ್ಲ, ಸ್ವಲ್ಪ ಸುಮ್ಮನಿರಿ. ಆ ಲೆಕ್ಕದಲ್ಲಿ ಏನಾದ್ರು ಇಟ್ಕೊಂಡಿದ್ದೀರಾ ದೇವರನ್ನ? ಆ ಲೆಕ್ಕದಲ್ಲಿ ಇಟ್ಕೊಂಡಿದ್ದೀರಾ? ಒಂದ್ ನೆನ್ಪಿಟ್ಕೊಳ್ಳಿ ಪ್ರಿಯರೇ, ದೇವರು ನಮ್ಮ ಮನೆಯಲ್ಲಿ ವಯಸ್ಸಾದಾಗ ಇರ್ತಾರಲ್ವಾ ಅಜ್ಜಿ ತಾತ, ಆ ಲೆಕ್ಕದಲ್ಲಿ ದಯವಿಟ್ಟು ದೇವ್ರನ್ನ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದೇವರದ್ದು ಯಾವ ಜನರೇಷನ್ ಅಜ್ಜಿ ತಾತಾಗೆ ಅರ್ಥ ಆಗೋದಿಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಏನೋ ಜನರೇಷನ್ ಗ್ಯಾಪ್ ಅಂತ ನೀವು ಹೇಳ್ತೀರಾ. ಆದ್ರೆ ದೇವರ ವಿಚಾರದಲ್ಲಿ ದೇವರು ಎಲ್ಲಾ ಕಾಲದಲ್ಲೂ ಇರುವಾತರು, ನಿಜನ? ಎಲ್ಲಾ ಕಾಲದಲ್ಲೂ ಇರುವಾತರು, ಹೌದಾ? ಹಾಗೆ ಅವ್ರು ಎಲ್ಲಾ ಜನರೇಷನ್ ಅನ್ನ ನೋಡಿರುವಂತವರು, ನಿಜನ? ಪ್ರೀತಿ ಅನ್ನುವಂತಹದ್ದು ಅವರ ಮೂಲಕನೇ ಶುರು ಆದಂತಹದ್ದು, ನಿಜನ? ಸ್ನೇಹ ಅಂತ ಹೇಳಿದ್ದಕ್ಕೆ, ಸ್ನೇಹ ಅನ್ನುವಂತಹದಕ್ಕೆ ಜನ್ಮ ಕೊಟ್ಟಿದ್ದವರು, ಗೊತ್ತಾ ನಮಗೆ? ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಈ ಸ್ನೇಹ ಅನ್ನುವಂತಹ ಪದಕ್ಕೆ ಜನ್ಮ ಕೊಟ್ಟಿದ್ದು ದೇವ್ರೆ, ಗೊತ್ತಾ ನಮಗೆ? ನಾವು ಅವರನ್ನ ಹೋಗಿ ವಯಸ್ಸಾಗಿರುವಂತಹ ಅಜ್ಜಿ ತಾತ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಇಟ್ಟು ನೋಡುವಂತಹದ್ದು ಬೇಡ. ಯಾಕಂದ್ರೆ ಅವ್ರಿಗೂ ಫೀಲಿಂಗ್ಸ್ ಇದೆ, ಪ್ರೀತಿ ಅನ್ನುವಂತಹದ್ದು ಅವರಲ್ಲಿದೆ, ಸ್ನೇಹ ಅನ್ನುವಂತಹದ್ದು ಅವರಲ್ಲಿದೆ. ಫ್ರೆಂಡ್ಶಿಪ್ ಅನ್ನುವಂತಹ ಪದಕ್ಕೆ ನಿಜವಾಗ್ಲೂ ಅರ್ಥ ಕೊಟ್ಟಿದ್ದು ದೇವ್ರೆ, ಪ್ರಪ್ರಥಮವಾಗಿ ಭೂಮಿಯ ಮೇಲೆ, ಹೌದಾ? ಆದ್ರೆ ವಿಚಿತ್ರ ಏನು ಅಂದ್ರೆ, ಈಗ ನಾವಾಗ್ಲೇ ಮಾತಾಡ್ಕೊಂಡಿರೋ ಹಾಗೆ ದೇವರ ಜೊತೆ ಸ್ನೇಹ ಬೆಳೆಸುವಂತಹದ್ದು ಸಾಕಷ್ಟು ಜನರಿಗೆ ಹೊಳುದು ಇರೋದಿಲ್ಲ, ಬೆಳೆಸ್ಬೇಕು ಅಂತ ಹಂಬಲನೂ ಇರೋದಿಲ್ಲ, ನಿಜನ? ನಮ್ಮ ಸ್ನೇಹಗಳೆಲ್ಲ ಎಲ್ಲಿರ್ಬೇಕು ಅಂತ ಹೇಳಿ, ಈ ಭೂಮಿಯ ಮೇಲೆ. ಈ ಭೂಮಿಯ ಮೇಲೆ ಬೇಕಾದ್ರೆ ನಮ್ಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಇವರು ಫ್ರೆಂಡು, ಅವರು ಫ್ರೆಂಡು, ಇನ್ನೊಬ್ರು ಫ್ರೆಂಡು ಅಂತ ಹೇಳಿ ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ವಿ. ಈ ಲೋಕದ ಸ್ನೇಹದ ಬಗ್ಗೆ ದೇವ್ರು ಏನ್ ಹೇಳ್ತಿದ್ದಾರೆ? ಪ್ರಪ್ರಥಮವಾಗಿ ಈ ಲೋಕದ ಸ್ನೇಹದ ಬಗ್ಗೆ ಮಾತಾಡ್ಕೊಳ್ಳೋಣ, ಅದಾದ ನಂತರ ದೇವರು ನಮ್ಮ ಜೊತೆ ಬೆಳೆಸ್ಬೇಕು ಅಂತ ಅನ್ಕೊಂಡಿರುವಂತಹ ಸ್ನೇಹದ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಪ್ರಪ್ರಥಮವಾಗಿ ಯೋಬನ ಗ್ರಂಥ 6ನೇ ಅಧ್ಯಾಯ, ಯೋಬನ ಗ್ರಂಥ 6ನೇ ಅಧ್ಯಾಯ 15ನೇ ವಚನ. ನನ್ನ ಸಹೋದರರಾದರೂ ಹಾಗೂ ಪ್ರವಾಹವು ಹಾದು ಹೋಗಿ ಬತ್ತಿದ ಹಳ್ಳದ ಹಾಗೂ ದ್ರೋಹಿಗಳಾಗಿದ್ದಾರೆ. ಮುಂದೆ ಹಿಮವು ಅಡಗಿರುವ ಪ್ರವಾಹಗಳು ಮಂಜುಗಡ್ಡೆಯಿಂದ ಕೂಡಿ ಕಪ್ಪಾಗಿರುವವು, ಬೇಸಿಗೆ ಬರುತ್ತಲೇ ಮಾಯವಾಗುವವು, ಸೆಕೆಯುಂಟಾದಾಗಲೂ ಅವು ಬತ್ತಿ ಕಾಣಿಸದೆ ಹೋಗುವವು. ಇಂತಹ ಮಾರ್ಗವಾಗಿ ಪ್ರಯಾಣ ಮಾಡುವ ವರ್ತಕರ ಗುಂಪುಗಳು ವಾರೆಯಾಗಿ ಮರುಭೂಮಿಗೆ ತಿರುಗಿ ನಾಶವಾಗುತ್ತವೆ. ಸಾಕು 14ರಿಂದ ಹೋದನ ಸ್ನೇಹದ ಬಗ್ಗೆ ಶುರು ಆಗತ್ತೆ ಪ್ರಸ್ತಾವನೆ. ಒಬ್ಬನು ಮನಗುಂದಿ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು ಬಿಡುವವನಾಗಿದ್ದರೂ ಅವನ ಮಿತ್ರನು ಅವನಿಗೆ ದಯ ತೋರಿಸತಕ್ಕದ್ದು. ಮಿತ್ರನ ಪಾತ್ರ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಮಿತ್ರನು ತನಗೆ ದಯ ತೋರಿಸತಕ್ಕವನು, ಮಿತ್ರನ ಪಾತ್ರನ ಇದು? ಹೌದು. ಸಪೋರ್ಟ್ ಮಾಡುವಂತಹದ್ದು, ಹೆಲ್ಪ್ ಮಾಡುವಂತಹದ್ದು, ಮನಗೊಂದಿದಾಗ ಧೈರ್ಯ ಪಡಿಸುವಂತಹದ್ದು, ಇದೆಲ್ಲ ಮಿತ್ರನ ಪಾತ್ರನ? ಒಬ್ಬ ಮಿತ್ರ ಅಥವಾ ಒಬ್ಬ ಫ್ರೆಂಡ್ ಅಂತ ಹೇಳಿ ಇದ್ದಾನೆ ಅಂತ ಹೇಳಿದ್ರೆ ಆತನ ಪಾತ್ರನ? ಹೌದು.
ಆದ್ರೆ ಹೆಂಗಾಗೋಗಿದೆ, ನೀವು ಪ್ರಪಂಚವನ್ನು ನೋಡಿದಾಗ ಫ್ರೆಂಡ್ಶಿಪ್ ಅನ್ನುವಂತಹದ್ದು ಹೇಗಾಗೋಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ನಾವು ಸಾಕಷ್ಟು ದಿನಗಳ ಹಿಂದೆ ಒಂದು ಉದಾಹರಣೆಯನ್ನ ಮಾತಾಡ್ಕೊಂಡಿದ್ವಿ. ನಮಗ್ ಗೊತ್ತಾ? ಹ್ಮ್ ಇಷ್ಟಕ್ಕೂ ಒಂದು ಕುಟುಂಬ ಇರುತ್ತೆ. ಗೊತ್ತಿಲ್ಲದೆ ಇರುವಂತವ್ರಿಗೋಸ್ಕರ ಹೇಳ್ತಿದ್ವಿ. ಒಂದು ಕುಟುಂಬ, ಆ ಕುಟುಂಬದವರು ಹೊಸದಾಗಿ ಮದುವೆ ಅಂದ್ರೆ ಆ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರ್ತಾರೆ. ಹೊಸದಾಗಿ ಒಂದು ಮನೆ ಮಾಡಿರ್ತಾರೆ. ಓಕೆ. ಆ ಮನೆ ಮಾಡಿರ್ಬೇಕಾದ್ರೆ ಟ್ರಿಪ್ಗೆ ಹೋಗ್ಬೇಕು ಅನ್ನುವಂತ ಆಲೋಚನೆ ಬಂದು ಗಂಡ ಹೆಂಡತಿ ಇಬ್ರು ಸಹ ಟ್ರಿಪ್ಗೆ ಹೋಗ್ತಾರೆ. ಎಷ್ಟು ದಿನ? 1 ವಾರ ಹೋಗ್ತಾರೆ ಇಬ್ರು ಸಹ. 1 ವಾರ ಮನೇಲಿ ಇರೋದಿಲ್ವಾ ಇವ್ರು? ಮನೇಲಿ ಇರೋದಿಲ್ಲ. ಇವ್ರು 1 ವಾರ ಈ ಮನೇಲಿ ಇಲ್ಲದೆ ಇರ್ಬೇಕಾದ್ರೆ ಇವ್ರು ಆ ಕಡೆ ಟ್ರಿಪ್ಗೆ ಹೋಗಿದ ತಕ್ಷಣ ಈ ಕಡೆಯಿಂದ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಂತಹ ಕಳ್ಳ ಪ್ರಾರಂಭದ ದಿನ ಬರ್ತಾನಲ್ವಾ, ಇವ್ರು ಹೋಗಿದ ತಕ್ಷಣ ಬರ್ತಾನಲ್ವಾ, ಬಂದು ನೀಟಾಗಿ ಮನೆಯಲ್ಲಿ ಟಿವಿ ಆನ್ ಮಾಡ್ಕೊಂಡು ಟಿವಿ ನೋಡಿ, ಮೂವಿಗಳನ್ನೆಲ್ಲ ನೋಡಿ, ಅವ್ರ ಮನೇಲಿ ಇರುವಂತ ರಿಸೋರ್ಸಸ್ ಎಲ್ಲ ಯೂಸ್ ಮಾಡ್ಕೊಂಡು, AC ಹಾಕೊಂಡು, ಫ್ಯಾನ್ ಹಾಕೊಂಡು, ಆಮೇಲೆ ಫ್ರಿಡ್ಜ್ ಅಲ್ಲಿರುವಂತಹ ಐಟಮ್ಗಳನ್ನೆಲ್ಲ ತಗೊಂಡು, ಫ್ರಿಡ್ಜ್ ಅಲ್ಲಿ ಮೊಟ್ಟೆಗಳನ್ನು ಇಟ್ಟಿದ್ರೆ ಅದನ್ನೆಲ್ಲ ಆಮ್ಲೆಟ್ ಮಾಡ್ಕೊಂಡು ತಿಂದು, ಚಿಕನ್ ಇಟ್ಟಿದ್ರೆ ಅದನ್ನ ಕುಕ್ ಮಾಡ್ಕೊಂಡು, ಅಡಿಗೆ ಮಾಡ್ಕೊಂಡು ತಿಂದು, ಅಲ್ಲೇ 1-2-3 ದಿನ ಪೂರ್ತಿಯಾಗಿ ಅವ್ರ ಮನೇಲಿ 2-3 ದಿನ ಜೀವನ ಮಾಡಿ, ಅದಾದ ನಂತರ ತಾನು ಕಳ್ಳತನ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಐಟಮ್ಗಳನ್ನೆಲ್ಲ ಮೂಟೆ ಕಟ್ಟಿ ನೀಟಾಗಿ 4 ದಿನ ಅವ್ರ ಮನೇಲಿ ಇದ್ದು ಆಮೇಲೆ ಹೋಗ್ತಾನೆ ಕಳ್ತನ ಮಾಡ್ಕೊಂಡು. 4 ದಿನ ಮನೇಲಿದ್ದು ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಕಳ್ಳತನ ಮಾಡುವಂತರೆಲ್ಲ ನಾರ್ಮಲ್ ಆಗಿ ಹೇಗಿರ್ತಾರೆ? ಆದಷ್ಟು ಬೇಗ ಕೈಗೆ ಸಿಕ್ಕಿದಷ್ಟು ದೋಚ್ಕೊಂಡು ಹೊರಟೋಗ್ಬೇಕು ಅಂತಾನೆ ಅಲ್ವಾ ಇರುವಂತಹದ್ದು ಎಲ್ಲರೂ ಸಹ. ಆದಷ್ಟು ಬೇಗ ಕೈಗೆ ಸಿಕ್ಕಿರುವಂತಹದೆಲ್ಲ ದೋಚ್ಕೊಂಡು ಹೋಗ್ಬೇಕಂತಲ್ವಾ ಇರುವಂತಹದ್ದು ಎಲ್ರು. ಈ ತನ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, 4 ದಿನ ಅವ್ರ ಮನೇಲಿ ಇರ್ತಾನಲ್ವಾ. ಅವ್ರು ಟ್ರಿಪ್ಗೆ ಹೋಗಿರ್ತಾರೆ. ಕಳ್ಳನಿಗೆ ಏನ್ ಗೊತ್ತಿರುತ್ತೆ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅಂತ ಹೇಳಿ. 4 ದಿನ ಯಾವ ಧೈರ್ಯದ ಮೇಲೆ ಇದ್ದಪ್ಪ ಅಂತ ಹೇಳಿ ಪೊಲೀಸರಿಗೆಲ್ಲ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಪ್ರಶ್ನೆ ಎಂಕ್ವೈರಿ ಮಾಡ್ಬೇಕಾದ್ರೆ ಆ ಕಳ್ಳ ಹೇಳ್ದಂತಹ ಮಾತು ಒಂದೇ. ಏನ್ ಗೊತ್ತಾ? ಇಷ್ಟಕ್ಕೂ ಈ ಮನೆ ಮಾಲೀಕರಿದಾರಲ್ವಾ ಗಂಡ ಹೆಂಡತಿ, ಅವರಿಬ್ರು ನನಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್. ಟ್ರಿಪ್ಗೆ ಹೋಗುವುದಕ್ಕಿಂತ ಮುಂಚೆ ಆ ಹೆಂಡತಿ ಏನ್ ಮಾಡಿದ್ಲಂತೆ, ನಾವು ಟ್ರಿಪ್ಗೆ ಹೋಗ್ತಿದೀವಿ, ಬರುವಂತಹದ್ದು 1 ವಾರ ಆಗತ್ತೆ ಅಂತ ಹೇಳಿದ್ಲಂತೆ. ಆ ಧೈರ್ಯದ ಮೇಲೆ 1 ವಾರ ಆಗುತ್ತಲ್ವಾ ಹೇಗೂ ಬರುವಂತಹದ್ದು, ಹಾಗಾದ್ರೆ ಈ ಮನೇಲಿ ನಾನು 4 ದಿನ ಅಡ್ಡಿ ಇಲ್ಲದೆ ಇರ್ಬೋದು. ಇಷ್ಟಕ್ಕೂ ನಿಮ್ಗೆಲ್ಲರಿಗೂ ಡೌಟ್ ಬರ್ಬೋದು, ಇಷ್ಟಕ್ಕೂ ಆ ಮನೇಲಿ ಇನ್ನು ಉಳಿದಂತವ್ರು ಅತ್ತೆ ಮಾವ ಯಾರು ಇರೋದಿಲ್ವಾ, ಅದು ಕಳ್ಳನಿಗೆ ಹೇಗ್ ಗೊತ್ತಾಗತ್ತೆ ಯಾರು ಇಲ್ಲ ಅಂತ ಹೇಳಿ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲಿ ವಿಚಿತ್ರ ಏನು ಅಂದ್ರೆ, ಈ ಇನ್ಫಾರ್ಮೇಶನ್ ಸಹ ಮುಂಚೆನೆ ಫೇಸ್ಬುಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ನಮ್ಮ ಮನೇಲಿ ಯಾರ್ಯಾರಿದ್ದಾರೆ, ನಮ್ಮ ಮನೇಲಿ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇರ್ತಿದೀವಾ ಇಲ್ವಾ, ಅಥವಾ ನಮ್ ಗಂಡನ ಜೊತೆ ಮಾತ್ರ ಇರ್ತಿದೀನಿ, ಆ ಇನ್ಫಾರ್ಮೇಶನ್ ಸಹ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ ಫೇಸ್ಬುಕ್ ಅಲ್ಲಿ. ಚೆನ್ನಾಗಿದೆ ಅಲ್ವಾ? ಫೇಸ್ಬುಕ್ ಫ್ರೆಂಡೇ ಏನ್ ಮಾಡಿದ್ರು? ಕಳ್ಳತನ ಮಾಡಿದ್ರು. ಯಾರ ಮನೆಯಲ್ಲಿ? ಮಿತ್ರನ ಮನೆಯಲ್ಲಿ. ನಿಜನಾ? ನೀವೆಷ್ಟು ಸಿಚುವೇಶನ್ ಗಳನ್ನ ನೋಡಿಲ್ಲ ಪ್ರಿಯರೇ? ರೀಸೆಂಟ್ ಆಗಿ ನ್ಯೂಸ್ ಗಳೆಲ್ಲ ನೋಡ್ತಿರ್ತೀರಾ ಅಲ್ವಾ? ಒಬ್ಬ ಫ್ರೆಂಡ್ ಅಂತ ಅನ್ಕೊಂಡಿರುವಂತವನು ಇನ್ನೊಬ್ಬ ಫ್ರೆಂಡ್ ಅನ್ನ ಕೊಲೆ ಮಾಡಿರುವಂತಹದನ್ನ ನೋಡ್ತಿದ್ದೀರಾ? ಹೌದು. ಮೋಸ ಮಾಡಿ ಇನ್ನೊಂದು ಕಾರಣದ ನಿಮಿತ್ತನೋ ಮತ್ತೊಂದು ಕಾರಣದ ನಿಮಿತ್ತನೋ ಕೊಲೆ ಆಗಿರುವಂತಹದ್ದು. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಕೊಲೆ ಮಾಡಿರುವಂತಹದ್ದು. ಹೇಳ್ಕೊಳ್ಲಿಕ್ಕೆ ಫ್ರೆಂಡ್ಸೇ. ಒಂದೇ ಕಾಲೇಜು, ಒಂದೇ ಸ್ಕೂಲ್ ಮಕ್ಕಳು ಒಬ್ಬರನ್ನೊಬ್ರು ತಿಳ್ಕೊಂಡಿರುವಂತಹದನ್ನ ನೋಡಿದ್ದೀರಾ? ಕಾಲೇಜಲ್ಲಿ ನಡೆದಿರುವಂತಹ ಗಲಾಟೆಗಳ ನಿಮಿತ್ತ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಕೊಲೆ ಮಾಡಿರುವಂತಹ ನೋಡಿದ್ದೀರಾ? ನೋಡ್ತೀವಲ್ವಾ ನಾವು. ಅದಕ್ಕೆ ದೇವ್ರು ಸ್ನೇಹದ ಪಾತ್ರ ಏನು ಅಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರನ್ನ ಪ್ರೋತ್ಸಾಹಿಸ್ಬೇಕು, ಒಬ್ಬರು ಇನ್ನೊಬ್ಬರನ್ನ ಬಲಪಡಿಸ್ಬೇಕು, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಇದು ಸ್ನೇಹದ ಪಾತ್ರ. ಆದ್ರೆ ಪ್ರಪಂಚದಲ್ಲಿ ಹೇಗಾಗೋಗಿದೆ ಸ್ನೇಹ ಅಂತ ಹೇಳಿದ್ರೆ, ಒಂದ್ಸರಿ ನೋಡೋಣ. ಮೀಕನ ಗ್ರಂಥ 7ನೇ ಅಧ್ಯಾಯ 5ನೇ ವಚನ. 7:5. ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸವಿಡದಿರು, ನಿನ್ನ ಎದೆಯ ಮೇಲೆ ಹೊರಗುವಳಿಗೂ ನಿನ್ನ ಬಾಯ ಬಾಗುಲನ್ನು ಭದ್ರವಾಗಿಟ್ಟುಕೋ. ಹೌದಾ? ಏನ್ ಹೇಳ್ತಿದ್ದಾರೆ ದೇವ್ರು? ಇವತ್ತನ ನೀವು ನೋಡಿದ್ರಲ್ವಾ, ಫ್ರೆಂಡೇ ಕಳ್ತನ ಮಾಡಿದ್ರು, ಫ್ರೆಂಡೇ ಕೊಲೆ ಮಾಡ್ತಾರೆ. ದೇವ್ರು ಏನ್ ಹೇಳ್ತಿದಾರೆ ಆ ಸ್ನೇಹದ ಬಗ್ಗೆ, ಈ ಲೋಕದ ಸ್ನೇಹದ ಬಗ್ಗೆ? ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸೆವಿಡದಿರು. ಮಿತ್ರನನ್ನು ನಂಬಬೇಡ, ಆಪ್ತನಲ್ಲಿ ಭರವಸೆವಿಡದಿರು. ಅಂದ್ರೆ ಈ ಬ್ರದರ್ ಯಾರು ಇರ್ಲೇಬಾರ್ದ ಲೋಕದಲ್ಲಿ ನಮ್ಗೆ? ಹಾಗಾದ್ರೆ ಯಾರ ಜೊತೆ ನಾವು ಸ್ನೇಹನ ಬೆಳೆಸಿ ಬೇಡ ಅಂದಿಲ್ಲ. ದೇವ್ರು ಹೇಳ್ತಿರುವಂತಹ ಮಾತು ಒಂದೇ, ನಂಬಬೇಡಿ. ಅಷ್ಟೇ ದೇವ್ರು ಹೇಳ್ತಿರುವಂತಹ ಮಾತು. ನೀವು ಯಾರ ಜೊತೆನೂ ಮಾತಾಡಬಾರ್ದು, ನಿಮ್ಗೆ ಯಾರು ಫ್ರೆಂಡ್ಸ್ ಇರಬಾರ್ದು ಈ ಲೋಕದಲ್ಲಿ, ಮನುಷ್ಯರು ಅಂತ ಅಲ್ಲ ಇದರ ಅರ್ಥ. ಏನಿರಬಾರ್ದು?
ಕಂಪ್ಲೀಟ್ ಆಗಿ ನಾನು ಆ ಫ್ರೆಂಡ್ ಅನ್ನ ಬಿಟ್ಟು ಬೇರೆ ಯಾರನ್ನು ನಂಬೋದಿಲ್ಲ ಬ್ರದರ್ ಈ ಲೋಕದಲ್ಲಿ ಅನ್ನುವಂತಹ ಮನಸ್ಥಿತಿ ಇದ್ರೆ ಒಂದಲ್ಲ ಒಂದು ದಿನ ಆ ಫ್ರೆಂಡ್ ಮಾಡುವಂತಹ ದ್ರೋಹ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ದ್ರೋಹ ಮಾಡಿ ಹೋಗ್ತಾರೆ ನಿಮ್ಮ ಜೀವನದಿಂದ. ಬೇಕಾ? ಬೇಡ ಅಲ್ವಾ? ಅದಕ್ಕೋಸ್ಕರ ಮಾತಾಡಿ ತಪ್ಪಲ್ಲ, ಇಂಟ್ರಾಕ್ಟ್ ಮಾಡಿ ತಪ್ಪಲ್ಲ. ಏನಾದ್ರೂ ಒಳ್ಳೆ ಕಾನ್ವರ್ಸೇಷನ್, ಹೆಲ್ತಿ ಕಾನ್ವರ್ಸೇಷನ್ ಇದ್ರೆ ಬೆಳೆಸಿ ಅವ್ರ ಜೊತೆ. ಕಾನ್ವರ್ಸೇಷನ್ ಅಂದ್ರೆ ಮಾತುಕತೆ. ಬೆಳೆಸಿ ಅವ್ರ ಜೊತೆ ಆ ಮಾತುಕತೆಯನ್ನ, ತೊಂದರೆ ಇಲ್ಲ. ಆದರೆ ನಂಬಿಕೆ, ಭರವಸೆ ಅನ್ನುವಂತಹದ್ದು ಯಾರ ಮೇಲೆ ಮಾತ್ರ ಇರ್ಬೇಕು? ದೇವರ ಮೇಲೆ ಮಾತ್ರ ಇರ್ಬೇಕು. ಹೌದಲ್ವಾ? ಓಕೆ, ಈಗ ಇಷ್ಟಕ್ಕೂ ಈ ಲೋಕದ ಸ್ನೇಹದ ಬಗ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಇಷ್ಟೊತ್ತು ನೋಡಿದ್ವಿ. ನಂಬಬಾರದು ಲೋಕದಲ್ಲಿ ಯಾರನ್ನು ಅಂತ ಹೇಳಿ ಇಷ್ಟೊತ್ತು ಮಾತಾಡ್ಕೊಂಡಿದ್ವಿ. ಆದ್ರೆ ವಚನ ಸರಿ, ಮೀಕನ ಗ್ರಂಥ, ಓಕೆ, ಇಷ್ಟಕ್ಕೂ ನಿಜವಾದ ಸ್ನೇಹ ಏನು ಹಾಕಿದ್ರೆ ಇವಾಗ ತಾನೆ ಈ ಲೋಕದ ಸ್ನೇಹ ಎಲ್ಲಿವರೆಗೂ ಲಿಮಿಟ್ ಆಗಿರ್ಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಹಾಗಾದ್ರೆ ನಿಜವಾದ ಸ್ನೇಹ ಯಾವುದು ಅಂತ ಹೇಳಿ ನೋಡಿದ್ರೆ ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಯೋಹಾನನು ಬರೆದ ಸುವಾರ್ತೆಯನ್ನು ನೋಡ್ಕೊಂಡ್ ಬರೋಣ ಒಂದ್ಸರಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನ. 15-12. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನು ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಏನಂತೆ ನಿಜವಾದ ಸ್ನೇಹಕ್ಕೆ ಅರ್ಥ ಏನಂತೆ ಇಲ್ಲಿ ಹೇಳ್ತಿದ್ರೆ? ನಿಜವಾದ ಸ್ನೇಹಕ್ಕೆ ಅರ್ಥ ಏನು? ಒಂದ್ ವೇಳೆ ಈ ತರ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಇದ್ರೆ, ಮನುಷ್ಯರಲ್ಲಿ ನಿಮ್ಗೆ ಯಾರಾದ್ರೂ ಇದ್ರೆ, ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಬಿಡಿ, ಬಿಡ್ಲೇಬೇಡಿ. ಆದ್ರೆ ಸಿಕ್ತಾರ ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ. ಈ ತರ ಫ್ರೆಂಡ್ಸ್, ಇವಾಗ ಓದಂತಹ ವಚನದ ಪ್ರಕಾರ ಇರುವಂತಹ ಫ್ರೆಂಡ್ಸ್ ಯಾರಾದ್ರೂ ಸಿಕ್ತಾರ? ಇನ್ನೊಂದ್ಸರಿ ಓದೋಣ ಆ ಮಾತನ್ನ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. 13ನೇ ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವಂತಹ ಪ್ರೀತಿಗಿಂತ ಇನ್ನೂ ಹೆಚ್ಚಾದ ಪ್ರೀತಿ, ಇನ್ನೂ ದೊಡ್ಡ ಸ್ನೇಹ ಪ್ರಪಂಚದಲ್ಲಿ ಇಲ್ವಂತೆ. ಪ್ರಾಣ ಕೊಡುವಂತಹದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಸ್ನೇಹ, ಪ್ರೀತಿ. ಹೇಳಿ, ನಿಮ್ಗೆ ಯಾರಾದ್ರೂ ಇದಾರ ಈ ತರ ಫ್ರೆಂಡ್ಸ್? ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ ರೆಡಿ ಆಗಿರುವಂತ ಫ್ರೆಂಡ್ಸ್ ಯಾರಾದ್ರೂ ಇದಾರ ನಿಮ್ಮ ಜೀವನದಲ್ಲಿ? ಇದ್ರೆ ಸಂತೋಷ, ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಆದ್ರೆ ಅವ್ರ ಪ್ರಾಣ ಕೊಡ್ತಾರೋ ಇಲ್ವೋ ಅನ್ನುವಂತಹದ್ದು ಅವ್ರ ಪ್ರಾಣ ಕೊಡೋವರೆಗೂ ನಿಮಗ್ ಗೊತ್ತಾಗಲ್ಲ. ಹೌದಾ? ಮಾತಿಗೆ ಬೇಕಾದ್ರೆ ಹೇಳ್ತಾರೆ, ನನ್ ಪ್ರಾಣನೇ ಬೇಕಾದ್ರೆ ನೀನ್ ಕೊಡ್ತೀನಿ ಅಂತಾರೆ. ಟೈಮ್ ಬಂದ್ರೆ ನಿಮ್ ಪ್ರಾಣವನ್ನು ಬೇಕಾದ್ರೂ ತಗೊಳ್ಲಿಕ್ಕೆ ರೆಡಿ ಇರ್ತಾರೆ. ಆದ್ರೆ ನಾನು ಎಲ್ರು ಅಂತ ಹೇಳಿ ಹೇಳ್ತಿಲ್ಲ, ಕೆಲವು ಸಂದರ್ಭಗಳಲ್ಲಿ. ಓಕೆ, ಸಿಗ್ತಾರ ಈ ತರದವ್ರು? ಈ ಸ್ನೇಹ ನಮಗ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದ್ಸರಿ ಯೇಸು ಕ್ರಿಸ್ತರನ್ನು ನೋಡೋಣ. ಒಂದ್ಸರಿ ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಇದ್ದಂತಹ ಪರಿಸ್ಥಿತಿಯನ್ನ ನೋಡೋಣ. ಈಗ ತಾನೇ ಓದ್ಕೊಂಡ್ವಲ್ವಾ? ಪ್ರಾಣವನ್ನೇ ಕ್ರಿಸ್ತನಿಗೋಸ್ಕರ ಪ್ರಾಣವನ್ನೇ ಇನ್ನೊಬ್ಬರಿಗೋಸ್ಕರ ಕೊಡುವಂತಹದ್ದೇ ನಿಜವಾದ ಸ್ನೇಹ ಅಂತ ಹೇಳಿ. ಅದು ಒಂದ್ ವೇಳೆ ಎಲ್ಲಿ ಕಾಣಿಸುತ್ತೆ ನಮಗೆ ಅಂತ ಹೇಳಿ ನೋಡಿದಾಗ, ಶಿಲ್ಬೆ ಮೇಲೆ ಯೇಸು ಕ್ರಿಸ್ತರನ್ನ ನಾವು ನೋಡ್ತೀವಲ್ವಾ? ನೀವು ಶಿಲ್ಬೆ ಮೇಲೆ ಯೇಸು ಕ್ರಿಸ್ತರನ್ನ ನೋಡ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತರ ಪರಿಸ್ಥಿತಿ ಏನು ಅಂತ ಹೇಳಿ ಯೋಚನೆ ಮಾಡೋಣ ಒಂದ್ಸರಿ. ಏನು ತುಂಬಾ ಆರಾಮಾಗಿರುವಂತಹ ಸ್ಥಿತಿನ, ಎಲ್ಲವೂ ಹಾಯಾಗಿರುವಂತಹ ಸ್ಥಿತಿನ? ಅದು ಈ ಮುಂಚೆ ಏನೇನ್ ಆಗಿತ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಗುಡ್ ಫ್ರೈಡೆ ಮೆಸೇಜ್ ಅಲ್ಲಿ ಎಲ್ಲರೂ ಸಹ ಕೇಳಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ಹೇಳಿ ನಂಬ್ತಿದ್ದೀನಿ. ಯೇಸು ಕ್ರಿಸ್ತರಿಗಾಗ್ಲೇ ಚಾಟಿಯಲ್ಲಿ ಹೊಡೆದಂತಹದ್ದು, ದಾರಿ ಪೂರ್ತಿ ಶಿಲ್ಬೆ ಹೊರಿಸಿದಂತಹದ್ದು, ರೆಸ್ಟ್ ಇಲ್ಲದೆ ಇರುವಂತಹದ್ದು ಕಳೆದ 48 ಗಂಟೆಗಳಿಂದ. ಹೌದಲ್ವಾ? ಸಾಕಷ್ಟು ಪ್ರಯಾಣ ಮಾಡಿರುವಂತಹದ್ದು, ಮೈ ಪೂರ್ತಿ ಗಾಯಗಳಾಗಿರುವಂತಹದ್ದು, ಆ ಚಾಟಿಗಳು ಹೇಗಿತ್ತು ಅಂತ ಹೇಳಿ ನಿಮಗೆ ಗೊತ್ತು. ಅದ್ರಲ್ಲೆಲ್ಲ ಏಟು ತಿಂದಂತಹ ಸ್ಥಿತಿ. ಹೌದಾ? ಈಗ ಶಿಲ್ಬೆ ಮೇಲೆ ಮತ್ತೆ ಅಷ್ಟೊಂದು ಕಠಿಣ ಶಿಕ್ಷೆಗೆ ಒಳಗಾಗಿರುವಂತಹ ಆ ಶರೀರಕ್ಕೆ ಮತ್ತೆ ಈಗ ಶಿಲ್ಬೆ ಮೇಲೆ ಮಲಗಿಸಿ ಆಣಿಗಳನ್ನ ಹೊಡೆದು ಎಲ್ಲ ಕಡೆ, ಹೌದಾ, ಮುಳ್ಳು ಕಿರೀಟವನ್ನ ಇಟ್ಟು ಇಷ್ಟೆಲ್ಲ ಮಾಡಿ ಮತ್ತೆ ಶಿಲ್ಬೆಯನ್ನ ಎತ್ತಿ ನಿಲ್ಲಿಸ್ತಾರೆ. ಹೌದಲ್ವಾ? ಶಿಲ್ಬೆಯನ್ನು ಮೇಲೆ ಎತ್ತಿ ನಿಲ್ಲಿಸ್ತಾರ. ಶಿಲ್ಬೆ ಹಾಕಿದ ನಂತರ ಶಿಲ್ಬೆ ಮೇಲೆ ಎತ್ತಿ ನಿಲ್ಲಿಸಿದ ತಕ್ಷಣ ಅಲ್ಲಿರುವಂತಹ ಸ್ಥಿತಿಯನ್ನ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ನೋವು ಎಷ್ಟು ಗಾಢವಾಗಿ, ಎಷ್ಟು ದೊಡ್ಡದಾಗಿರ್ಬೇಕು ಆ ಸಮಯದಲ್ಲಿ ಕಠಿಣತ್ವ ಅನ್ನುವಂತಹದ್ದು. ಹೌದಲ್ವಾ? ಸಾಕಷ್ಟು ನೋವಾಗ್ತಿರುತ್ತೆ, ನಿಜನ? ಪ್ರಾಣ ಹೋಗುವಂತಹ ಬಾಧೆಗಿಂತ ಹೆಚ್ಚಿನ ಬಾಧೆ ಕಾಣಿಸ್ತಿರುತ್ತೆ, ನಿಜನ?
ಹೌದಾ? ಯಾಕಂದ್ರೆ ಈಗಾಗ್ಲೇ ಗಾಯಗಳು, ಅದಾದ ನಂತರ ಮೊಳೆ ಹೊಡೆದಿರುವಂತಹದ್ದು, ಇಷ್ಟಕ್ಕೂ ಈ ಮೊಳೆ ಹೊಡೆದು ಮತ್ತೆ ಮೇಲೆತ್ತಿದಾಗ ಶಿಲ್ಬೆಯನ್ನ ಪೂರ್ತಿ ಬಾಡಿ ಡಯಾಫ್ರಮ್ ವೆಯ್ಟ್ ಎಲ್ಲ ಕೆಳಗಡೆ ಬೀಳುತ್ತಲ್ವಾ? ಹೌದಲ್ವಾ? ಯಾಕೆಂದ್ರೆ ಆಣಿಯನ್ನ ಕೈಗೆ ಹೊಡೆದು ಶಿಲ್ಬೆಯನ್ನ ಮೇಲೆತ್ತಿದಾಗ ಪೂರ್ತಿಯಾಗಿ ಈ ಬಾಡಿ ವೆಯ್ಟ್ ಎಲ್ಲ ಕೆಳಗಡೆ ಬೀಳುತ್ತಲ್ವಾ? ಕೆಳಗಡೆ ಬಿದ್ದಾಗ ಈ ಕೈಗಳಲ್ಲಿರುವಂತಹ ಗಾಯ ಎಲ್ಲ ಏನಾಗಿರ್ಬೋದು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಆಸ್ಫಿಕ್ಸಿಯೇಷನ್ ಅಂತ ಹೇಳಿ ಕರಿತೀವಿ. ಆಕ್ಸಿಜನ್ ಆಡದೇ ಇರುವಂತಹ ಸ್ಥಿತಿಯನ್ನ. ಅಂದ್ರೆ ಯಾವಾಗ ಶಿಲ್ಬೆಯನ್ನು ಎತ್ತ ಮೇಲೆ ನಿಲ್ಲಿಸ್ತಾರೋ ಆಗ ಮನುಷ್ಯನಿಗೆ ಉಸಿರಾಟ ಅನ್ನುವಂತಹದ್ದು ತೀರಾ ಕಡಿಮೆ ಆಗೋಗುತ್ತೆ. ಗಾಳಿ ತಗೊಳ್ಳುವಂತಹ ತೀರಾ ಕಡಿಮೆ. ಒಂದ್ಸರಿ ಗಾಳಿ ತಗೊಬೇಕು ಅಂತ ಹೇಳಿದ್ರು ಸಹ ಶಿಲ್ಬೆ ಮೇಲೆ ಹಾಕಿರ್ಬೇಕಾದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತನ್ನ ಶರೀರವನ್ನ ತಾನು ಮೇಲೆ ಪುಷ್ ಮಾಡ್ಬೇಕು. ಕಾಲಿಗೆ ಆಣಿ ಹೊಡೆದಿರ್ತಾರಲ್ವಾ, ಆ ಕಾಲನ್ನ ತನ್ನ ಶರೀರವನ್ನು ತಾನು ಮೇಲ್ ಪುಷ್ ಮಾಡ್ಬೇಕು. ಪೂರ್ತಿ ಶಕ್ತಿಯನ್ನ ಬಿಟ್ಟು ಮೇಲ್ ಪುಷ್ ಮಾಡಿದ್ರೆ ಒಂದು ಉಸಿರನ್ನು ತಗೊಳ್ಲಿಕ್ಕೆ ಆಗತ್ತಷ್ಟೇ. ಮತ್ತೆ ಕೆಳಗಡೆ ಹೋದ್ರೆ ಮತ್ತೆ ಉಸಿರಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಮತ್ತೆ ಪುಷ್ ಮಾಡಿ ಮೇಲ್ ಬಂದ್ರೆ ಒಂದ್ಸರಿ ಉಸಿರಾಡ್ಬೋದು. ಅದು ಶಿಲ್ಬೆ ಮೇಲೆ ಇದ್ದಾಗ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ. ಹೌದಾ? ಇಷ್ಟೊಂದು ಘೋರವಾಗಿರುವಂತಹ ಸಂಕಟ, ಬಾಧೆ ಅನ್ನುವಂತಹದ್ದು ಇರ್ಬೇಕಾದ್ರೂ ಸಹ ಪ್ರಪಂಚವನ್ನು ನೋಡಿ ಏನಂತಾರೆ? ಶಿಲ್ಬೆಗೆ ಹಾಕದಂತಹ ಜನರನ್ನ ನೋಡಿ ಏನಂತಾರೆ? ಇವ್ರು ಏನ್ ಮಾಡ್ತಿದಾರೋ ಇವರಿಗೆ ಗೊತ್ತಿಲ್ಲ. ಯಾವಾಗ ಬಂದಂತಹ ಮಾತು? ಯಾವಾಗ್ಲಾದ್ರೂ ಪೋಲ್ಸ್ ಇರುತ್ತಲ್ವಾ ಮೇಲೆಗಡೆ, ಪೋಲ್ ಅಂದ್ರೆ ಕಂಬಗಳಿರುತ್ತಲ್ವಾ, ಆ ಕಂಬವನ್ನ ಹಿಡ್ಕೊಂಡು ಒಂದು 15 ನಿಮಿಷ ಕಂಟಿನ್ಯೂ ಆಗಿ ಕಂಬವನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಗೊತ್ತಾಗತ್ತೆ. ಆ ಬಾಧೆಯಲ್ಲಿ ಅಟ್ಲೀಸ್ಟ್ ಒಂದು 0.1% ಆದ್ರೂ ಆ ಬಾಧೆ ಹೇಗಿರುತ್ತೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗತ್ತೆ. ಹೌದಲ್ವಾ? ಅದನ್ನ ಹಿಡ್ಕೊಂಡು ಆ ಪೋಲನ್ನೇ ಹಿಡ್ಕೊಂಡು ನಾತಾಡ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ 15-20 ಮಿನಿಟ್ಸ್. ಅವಾಗ ಗೊತ್ತಾಗತ್ತೆ ಪೈನ್ ಹೇಗಿರುತ್ತೆ ಅಂತ ಹೇಳಿ. ನಾ ಹೇಳಿದ್ನಲ್ವಾ, ಯೇಸುಕ್ರಿಸ್ತರು ಏನ್ ಶಿಲ್ಬೆ ಮೇಲೆ ಅನುಭವಿಸಿದ್ರು ಆ ಪೈನ್ ಅಲ್ಲಿ ಒಂದು 0.1% ನಿಮ್ಗೆ ಗೊತ್ತಾಗತ್ತೆ ಪೈನ್ ಏನು ಅಂತ. ಹೌದಾ? ಈಗ ಆ ಪರಿಸ್ಥಿತಿಯಲ್ಲಿದ್ದಂತಹ ಯೇಸುಕ್ರಿಸ್ತರು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ಅಲ್ಲಿ ಶಿಲ್ಬೆಗೆ ಹಾಕಿದ್ರಲ್ವಾ, ಈ ಪರಿಸ್ಥಿತಿಗೆ ತಂದ್ರಲ್ವಾ, ಆ ತಂದಂತವ್ರ ಬಗ್ಗೆ ಯೋಚನೆ ಮಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ತಂದೆ, ಇವ್ರು ಏನ್ ಮಾಡ್ತಿದಾರೋ ಇವರಿಗೆ ಗೊತ್ತಿಲ್ಲ, ಕ್ಷಮಿಸಿ. ಈ ಮಾತಿಗೆ ಅರ್ಥ ಏನು? ಇವಾಗ ನಾವು ಓದಿದ್ವಲ್ವಾ, ಪ್ರಾಣವನ್ನ ಸ್ನೇಹಿತನಿಗೋಸ್ಕರ ಕೊಡುವಂತಹ ಪ್ರೀತಿಗಿಂತ ಇನ್ನೊಂದು ಪ್ರೀತಿ ಇಲ್ಲ. ಒಂದ್ಸರಿ ಕರೆದಿದ್ರು ಗೊತ್ತಾ ನಮಗೆ ಯೇಸುಕ್ರಿಸ್ತರು, ನಾವು ಸತ್ಯವೇದದಲ್ಲಿ ಓದ್ಕೊಳ್ತೇವೆ, ಯೇಸುಕ್ರಿಸ್ತರು ಮನುಷ್ಯರನ್ನ ಏನಂತ ಕರೀತಾರೆ? ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಕ್ಯಾಶುಯಲ್ ಆಗಿ ಸ್ನೇಹಿತರೆ. ಈ ಮಾತನ್ನ ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವ. ಸ್ನೇಹಿತರೆ ಅಂತ ಕರೆದಂತಹ ಸ್ನೇಹಕ್ಕೆ ನ್ಯಾಯ ಮಾಡಿದ್ರು. ಯಾವುದನ್ನ ಕೊಡುವುದರ ಮೂಲಕ? ಪ್ರಾಣವನ್ನ ಕೊಡುವುದರ ಮೂಲಕ. ಹೌದಲ್ವಾ? ಈಗ ಹೇಳಿ, ನಿಜವಾದ ಸ್ನೇಹ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಇವಾಗ ಅರ್ಥ ಆಗಿದೆ. ಆ ಸಂದರ್ಭದಲ್ಲಿ ಆ ಶಿಲ್ಬೆ ಮೇಲೆ ಅಷ್ಟೊಂದು ಕಠಿಣವಾಗಿರುವಂತಹ ಶಿಕ್ಷೆಯಲ್ಲಿರ್ಬೇಕಾದ್ರು, ನೋವಲ್ಲಿರ್ಬೇಕಾದ್ರೂ ಸಹ ನಮಗೋಸ್ಕರ ಯೋಚನೆ ಮಾಡಿದ್ರಲ್ವಾ, ಮನುಷ್ಯರಿಗೋಸ್ಕರ ಯೋಚನೆ ಮಾಡಿದ್ರಲ್ವಾ, ಇದಲ್ವಾ ನಿಜವಾಗ್ಲೂ ಸ್ನೇಹ ಅಂತ ಹೇಳಿದ್ರೆ? ಪ್ರಾಣವನ್ನ ಕೊಡ್ಲಿಕ್ಕೆ ಬೇಕಾದ್ರೂ ರೆಡಿ ಆಗೋದ್ರಲ್ವಾ. ಒಂದ್ಸರಿ ಸ್ನೇಹಿತರು ಅಂತ ಕರೆದ್ರು, ನೆಕ್ಸ್ಟ್ ಟೈಮ್ ಪ್ರಾಣನೇ ಕೊಟ್ರು. ಕರೆದಂತಹ ಪದಕ್ಕೆ ಇರುವಂತಹ ಬಂಧಕ್ಕೆ ನ್ಯಾಯ ಒದಗಿಸಿದ್ರಲ್ವಾ, ಅದಲ್ವಾ ನಿಜವಾಗ್ಲೂ ಸ್ನೇಹಿತ ಅಂತ ಹೇಳಿದ್ರೆ? ಅವ್ರಲ್ವಾ ಸ್ನೇಹಿತ ಅಂದ್ರೆ? ಅದೇ ಅಲ್ವಾ ನಿಜವಾಗ್ಲೂ ಸ್ನೇಹ ಅಂತ ಹೇಳಿದ್ರೆ? ಈಗ ಹೇಳಿ, ಈ ತರ ಫ್ರೆಂಡ್ಸ್ ಎಷ್ಟು ಜನರಿಗಿದ್ದಾರೆ? ಎಷ್ಟು ಜನರಿಗಿದ್ದಾರೆ? ಕಾಣಿಸ್ತಾರ ಭೂಮಿಯ ಮೇಲೆ? ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಹೇಳ್ತಿರುವಂತಹದ್ದು, ಯೇಸುಕ್ರಿಸ್ತರು ಇವತ್ತು ನಿನ್ನೆ ನಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಕೊಂಡಂತವರಲ್ಲ. ಮೊದಲನೇ 2000 ವರ್ಷಗಳ ಹಿಂದೆನೆ ಭೂಮಿಯ ಮೇಲಿರುವಂತಹ ಸಮಸ್ತ ಮನುಷ್ಯರನ್ನ ನನ್ನ ಸ್ನೇಹಿತರು ಅಂತ ಹೇಳಿ ಕರೆದಂತವರು. ನಮ್ಮಲ್ಲಿ ಎಷ್ಟು ಜನ ಇನ್ವಿಟೇಷನ್ಗೆ ಅಕ್ಸೆಪ್ಟ್ ಮಾಡ್ಕೊಂಡು ಸ್ನೇಹ ಬೆಳೆಸ್ಲಿಕ್ಕೆ ನಾವು ಸಹ ಮುಂದೆ ಬರ್ತಿದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಹೌದಲ್ವಾ? ನೀವ್ ಯಾರಿಗಾದ್ರೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀರಾ, ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ಸಂತೋಷ. ಡಿಕ್ಲೈನ್ ಮಾಡಿದ್ರು ಅಂತ ಅನ್ಕೊಳ್ಳಿ, ನಿಮಗೆ ಗೊತ್ತಿರುವಂತಹ ವ್ಯಕ್ತಿ, ನಿಮಗೆ ಬೇಕಾಗಿರುವಂತಹ ವ್ಯಕ್ತಿ, ನಿಮ್ ಬಗ್ಗೆ ಅವ್ರ ಪೂರ್ತಿ ಗೊತ್ತು, ಆದ್ರೂ ಡಿಕ್ಲೈನ್ ಮಾಡಿದ್ರು ಅಂತ ಅನ್ಕೊಳ್ಳಿ, ರಿಜೆಕ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ ಅನ್ನ. ನಿಮಗ್ ನೋವಾಗತ್ತಾ? ನಿಮಗ್ ಬೇಜಾರಾಗತ್ತಾ? ನನಗೆ ಗೊತ್ತಿರುವಂತಹ ವ್ಯಕ್ತಿನೇ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಂಗ್ ರಿಜೆಕ್ಟ್ ಮಾಡಿದ್ರಲ್ವಾ ನನ್ನ ರಿಕ್ವೆಸ್ಟ್ ಅನ್ನ ಅಂತ ಹೇಳಿ ನಿಮಗ್ ಬೇಜಾರಾಗತ್ತಾ? ಇಲ್ಲಿ ಮನುಷ್ಯರು ಯೇಸುಕ್ರಿಸ್ತರಿಗೋ ದೇವರಿಗೋ ರಿಕ್ವೆಸ್ಟ್ ಕಳಿಸ್ತಿಲ್ಲ, ಆ ಕಡೆಯಿಂದ ಅವರೇ ಕಳಿಸ್ತಿದ್ದಾರೆ. ಅವರೇ ಫಸ್ಟ್ ನಾನ್ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂತ ಮುಂದೆ ಬರ್ತಿದ್ದಾರೆ. ನಮ್ಮಲ್ಲಿ ಬೆಳೆಸುವಂತಹದ್ದು ಎಷ್ಟು ಜನ ಬೆಳೆಸ್ಲಿಕ್ಕೋಸ್ಕರ ಮುಂದೆ ಬಂದು, ಓಕೆ ನಾನು ನಿಮ್ ಫ್ರೆಂಡ್ ಆಗಿರ್ತೀನಿ, ನೀವ್ ಹೇಳ್ದಂಗೆಲ್ಲ ನಾನು ಕೇಳ್ತೀನಿ. ಯಾಕಂದ್ರೆ ಫ್ರೆಂಡ್ ಅಂತ ಹೇಳಿದ್ರೆ ಹೇಳ್ದಂಗೆಲ್ಲ ಕೇಳುವಂತವ್ರೆ ಅಲ್ವಾ? ಈ ಲೋಕದಲ್ಲಿ ನೀವು ನೋಡ್ತೀರಾ ಅಲ್ವಾ, ಚಿಕ್ಕ ಮಕ್ಕಳಿನ್ನ ಶಾಲೆಗೆ ಹೋಗುವಂತಹ ಮಕ್ಕಳು, ಒಬ್ಬ ಮಗು ಇನ್ನೊಂದು ಮಗುವನ್ನು ಹೊಡೆದು ಬಂದಿರುತ್ತೆ. ಯಾಕೋ ಏನಕ್ಕೋ ಹೊಡೆದೆ ಅಂತ ಹೇಳಿ ಟೀಚರೋ ಅಥವಾ ತಂದೆ ತಾಯಿನೋ ಕೇಳ್ಬೇಕಾದ್ರೆ
ನನ್ ಫ್ರೆಂಡ್ ಹೇಳ್ದ ಹೊಡೆದೆ, ನನ್ ಫ್ರೆಂಡ್ ರೇಗ್ಸಿದ್ರು ಹೊಡೆದೆ. ಅಬ್ಬ ಫ್ರೆಂಡ್ ಮೇಲೆ ಅಷ್ಟೊಂದು ಪ್ರೀತಿನ? ಫ್ರೆಂಡ್ ಏನ್ ಹೇಳಿದ್ರು ಮಾಡ್ತೀವ? ಹೌದು. ಫ್ರೆಂಡ್ ಏನ್ ಹೆಲ್ಪ್ ಕೇಳಿದ್ರು ಮಾಡ್ತೀವ? ಸಾಕಷ್ಟು ಜನ ಮಾಡುವಂತಹದ್ದು ನಿಮಗ್ ಗೊತ್ತು. ಈ ಲೋಕದಲ್ಲೂ ಸಹ ಫ್ರೆಂಡ್ ಏನಾದ್ರು ಕೇಳಿದ್ರೆ ಕೊಟ್ಬಿಡುವಂತಹದ್ದು, ಮಾಡ್ಬಿಡುವಂತಹದ್ದು, ಇದನ್ನೆಲ್ಲ ನೀವು ನೋಡ್ತಿರ್ತೀರ, ಹೌದಲ್ವಾ? ಅದು ಒಂದ್ ವೇಳೆ ನಮಗೆ ಆ ಸ್ನೇಹ ಕ್ರಿಸ್ತನ ಪಕ್ಷದಲ್ಲಿದ್ದಾಗ ಆ ಸ್ನೇಹ ಎಲ್ಲಿ ಪ್ರದರ್ಶಿಸ್ತಿದೀವಿ ನಾವು, ಅದ್ ಎಲ್ಲಿ ಕಾಣಿಸಂಗ್ ಮಾಡ್ತಿದೀವಿ ನಾವು ಇಷ್ಟಕ್ಕೂ. ಯೇಸು ಕ್ರಿಸ್ತರು ತನಗಿರುವಂತಹ ಸ್ನೇಹವನ್ನ ತೋರಿಸಿದ್ರು ಶಿಲ್ಬೆ ಮೇಲೆ ಪ್ರಾಣ ಕೊಡುವುದರ ಮೂಲಕ. ನಾವ್ ಎಲ್ಲಿ ತೋರಿಸ್ತಿದೀವ ಆ ಸ್ನೇಹವನ್ನ? ನಾವ್ ಎಲ್ಲಿ ಪ್ರದರ್ಶನ ಮಾಡ್ತಿದ್ವಿ? ಕ್ರಿಸ್ತನಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹದ್ದು, ಏನ್ ಬೇಕಾದ್ರೂ ನಡೆಸುವಂತಹದ್ದು, ಹೌದಲ್ವಾ? ಅದ್ ಕಾಣಿಸೋದೇ ಇಲ್ಲ ಅಲ್ವಾ? ಅಂದ್ರೆ ಒಂದ್ ಸೈಡ್ ಮಾತ್ರ ಒಬ್ರು ಸ್ನೇಹವನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನಾನು ನಿನ್ನ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ ಅಂತ. ಇನ್ನೊಂದ್ ಸೈಡ್ ರೆಸ್ಪಾನ್ಸೇ ಇಲ್ಲ, ಇನ್ನೊಂದ್ ಸೈಡ್ ಬರೀ ರಿಜೆಕ್ಷನ್ಸ್, ಹೌದಲ್ವಾ? ಜ್ಞಾನೋಕ್ತಿಗಳು 27ನೇ ಅಧ್ಯಾಯ ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. ತೆಗೆದಿಟ್ಕೊಳ್ಳಿ, ಓದ್ಬೇಡಿ. ಓದುವುದಕ್ಕಿಂತ ಮುಂಚೆ ಒಂದಷ್ಟನ್ನ ಮಾತಾಡ್ಕೊಂಡು ಮೊದಲು 27ನೇ ಅಧ್ಯಾಯ 6ನೇ ವಚನ. ಓಕೆ, ಈಗಾಗಲೇ ಯೇಸು ಕ್ರಿಸ್ತರ ಸ್ನೇಹ ಎಷ್ಟು ಉನ್ನತವಾಗಿರುವಂತಹದ್ದು ಅಂತ ಹೇಳಿ ಮಾತಾಡ್ಕೊಂಡು ಬರ್ತಿದೀವಲ್ವಾ? ಹಾಗೆ ತಂದೆ ಹತ್ರ ನಮಗೋಸ್ಕರ ಬೇಳಾಡಿರುವಂತಹದ್ದು, ಅಂದ್ರೆ ಒಬ್ಬ ವ್ಯವಸಾಯಕನಾಗಿ ನಮಗೋಸ್ಕರ ನಮ್ಮ ನಿಮಿತ್ತವಾಗಿ ಸಮಯವನ್ನು ಕೇಳಿದಂತಹ ಘಟನೆಯನ್ನ ಸತ್ಯವೇದದಲ್ಲಿ ನೋಡ್ತೀರಾ ಅಲ್ವಾ? ಅಂದ್ರೆ ತೋಟದ ಮಾಲೀಕರು ಈ ಮರ ಫಲ ಕೊಡ್ತಿಲ್ಲ ಅಥವಾ ಈ ಗಿಡ ಫಲ ಕೊಡ್ತಿಲ್ಲ, ಇದನ್ನ ಕೊಂದು ಹಾಕ್ಬೇಕು, ತೆಗೆದು ಹಾಕ್ಬೇಕು, ಈ ಭೂಮಿಯ ಮೇಲಿಂದ ತೆಗೆದು ಹಾಕ್ಬೇಕು, ಸಾರ ವೇಸ್ಟ್ ಆಗ್ತದೆ ಇದರ ನಿಮಿತ್ತವಾಗಿ ಅಂತ ಹೇಳಿ ತೋಟದ ಮಾಲೀಕ ಅನ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ, ತೋಟಗಾರನು ಏನ್ ಮಾಡ್ತಾರಂತೆ? ಬಂದು ಆ ಗಿಡದ ನಿಮಿತ್ತ, ಆ ಮರದ ನಿಮಿತ್ತ ವಿಜ್ಞಾಪನೆ ಮಾಡ್ತಾರಂತೆ, ಸಮಯ ಕೇಳ್ತಾರಂತೆ. ಇದು ನಮಗ್ ಗೊತ್ತಲ್ವಾ? ಇಷ್ಟಕ್ಕೂ ಆ ತೋಟದ ಮಾಲೀಕರು ಯಾರು ಈ ಸಂದರ್ಭದಲ್ಲಿ? ತೋಟದ ಮಾಲೀಕರು ಯಾರು? ಯೇಸು ಕ್ರಿಸ್ತರು, ತೋಟದ ತಂದೆ ಆಗಿರುವಂತಹ ದೇವ್ರಲ್ವಾ? ಓಕೆ, ಈಗ ಅಲ್ಲಿ ವ್ಯವಸಾಯಕನು ಯಾರು? ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಂತಹವ್ರು ಯಾರು? ಯೇಸು ಕ್ರಿಸ್ತರು. ಆ ಗಿಡಗಳು ಯಾರು ಇಷ್ಟಕ್ಕೂ? ನಾವೇ. ಹಾಗಾದ್ರೆ ನಾವು ಸರಿಯಾಗಿ ಫಲ ಕೊಡ್ತಿಲ್ಲ ಅಂತ ಹೇಳಿದ್ರೆ ಆರ್ಡರ್ ಬರುತ್ತಂತೆ, ನಮ್ಮನ್ನು ತೆಗೆದಾಕ್ಬಿಡ್ಬೇಕು ಭೂಮಿಯ ಮೇಲಿಂದ ಅಂತ ಹೇಳಿ, ಹೌದಾ? ಅದಕ್ಕೆ ಪ್ರತಿ ಸರಿನೂ ಬಂದು ಅಡ್ಡ ನಿಂತು ಪ್ರತಿ ಸರಿನೂ ನಮ್ಮನ್ನ ಭೂಮಿಯ ಮೇಲಿಂದ ತೆಗೆದು ಹಾಕ್ಬೇಕು, ನಮಗೆ ಕೊಟ್ಟಿರುವಂತ ಸಮಯ ಆಗೋಯ್ತು ಅನ್ನುವಂತಹ ನೋಟಿಫಿಕೇಶನ್ ಬಂದಾಗ ಆ ನೋಟಿಫಿಕೇಶನ್ಸ್ಗೆ ಹೋಗಿ ಅಡ್ಡ ನಿಲ್ತಿರುವಂತಹವ್ರು ಯಾರು ಗೊತ್ತಾ? ಯೇಸು ಕ್ರಿಸ್ತರೇ. ಏನಂತ ಹೇಳ್ತಿದ್ದಾರೆ? ಇನ್ನ 3 ತಿಂಗಳು ಟೈಮ್ ಕೊಡಿ. ಏನ್ ಮಾಡ್ತೀನಿ ನಾನು? ಇದಕ್ಕೆ ಗೊಬ್ಬರ ಹಾಕ್ತೀನಿ, ನೀರ್ ಹಾಕ್ತೀನಿ, ಪ್ರಯತ್ನ ಪಡ್ತೀನಿ. ಅಂದ್ರೆ ಒಂದು ತರ ಶೂಟಿ ಅಂತ ಹೇಳ್ಬೋದಾ? ಪ್ರತಿ ಸರಿನೂ ಸಹ ಶ್ಯೂರಿಟಿ ಕೊಡ್ತಿರುವಂತಹದ್ದು ಯಾರು ಗೊತ್ತಾ ನಮಗೆ? ನಮ್ಮ ಜೀವನಗಳ ಮೇಲೆ ಇನ್ನೂ ಸಹ ಒಂದಷ್ಟು ವರ್ಷ ಈ ಭೂಮಿಯ ಮೇಲೆ ನಮ್ಮನ್ನು ಇರಿಸ್ಬೇಕು, ಅದರ ನಿಮಿತ್ತವಾಗಿ ನಮಗೆ ಪ್ರತಿ ಸರಿನೂ ಶ್ಯೂರಿಟಿ ಕೊಡ್ತಿರುವಂತಹದ್ದು ಯೇಸು ಕ್ರಿಸ್ತರೇ. ಒಂದ್ಸರಿ ಕೇಳಿ ನೋಡಿ ಪ್ರಿಯರೇ, ನಿಮ್ ಫ್ರೆಂಡ್ಸ್ ಎಂತೆಂತವರು ಅಂತ ಹೇಳಿ ನಿಮ್ಗೆ ಗೊತ್ತಾಗೋಗುತ್ತೆ. ಬ್ರದರ್, ಸಾಲ ತಗೋಬೇಕು, ಶ್ಯೂರಿಟಿ ಹಾಕ್ತೀರಾ? ಸ್ವಲ್ಪ ಬರ್ತೀರಾ? ಸೈನ್ ಮಾಡಿ ಹೋಗ್ಬೇಕು ಅಂತ ಹೇಳಿ ಒಂದ್ಸರಿ ಕೇಳಿ ನೋಡಿ. ನಿಮ್ಮ ಗ್ರೂಪ್ ಅಲ್ಲಿ 100 ಜನ ಫ್ರೆಂಡ್ಸ್ ಇದ್ರೆ 3 ಜನನೂ ಇರೋದಿಲ್ಲ ಆಮೇಲೆ, ಹೌದಾ ಇಲ್ವಾ? ಶ್ಯೂರಿಟಿ ಕೊಡ್ಬೇಕು, ಬರ್ತೀರಾ? 10 ಲಕ್ಷ ರೂಪಾಯಿ ಶ್ಯೂರಿಟಿ ಕೊಡಿ ಸಾಕು ಬ್ಯಾಂಕ್ಗೆ, ನನ್ನ ನಿಮಿತ್ತ. ಎಷ್ಟು ಜನ ಬರ್ತಾರೆ ಮುಂದಕ್ಕೆ? ಫ್ರೆಂಡ್ಸು, ಹೌದಾ? ಯೇಸು ಕ್ರಿಸ್ತರು ಪ್ರತಿ ಸರಿನೂ ಸಹ ತನ್ನ ಮೇಲೆ ತಾನು ಹಾಕೊಂಡು, ನಾನು ಇದಕ್ಕೆ ಗೊಬ್ಬರ ಹಾಕ್ತೇನೆ, ನಾನು ಇದಕ್ಕೆ ನೀರು ಹಾಕ್ತೇನೆ, 3 ತಿಂಗಳು ವೆಯ್ಟ್ ಮಾಡಿ, ಮತ್ತೆ 3 ತಿಂಗಳಾದ ನಂತರ ಇದು ಫಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀರನ್ನು ತೆಗೆದಾಕ್ಬಹುದು ಅಂತ ಹೇಳಿ ಪ್ರತಿ ಸರಿನೂ ಬಂದು ಅಡ್ಡ ನಿಲ್ತಿರುವಂತಹದ್ದು, ಪ್ರತಿ ಸರಿನೂ ಶ್ಯೂರಿಟಿ ಕೊಟ್ಟು ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿಸ್ತಿರುವಂತಹದ್ದು ಯಾರು ಗೊತ್ತಾ? ಯೇಸು ಕ್ರಿಸ್ತರು. ಅದಕ್ಕೆ ಹೇಳುವಂತಹದ್ದು ನಿಜವಾದ ಸ್ನೇಹಿತನು ಮಾಡುವಂತಹ ಕೆಲಸಗಳು, ನಿಜವಾದ ಸ್ನೇಹಿತ ತೋರಿಸುವಂತಹ ಲಕ್ಷಣಗಳು. ಆಗ್ಲೇ ಮಾತಾಡ್ಕೊಂಡ್ವಿ, ಪ್ರಾಣ ಕೊಟ್ರು ಈ ಸ್ನೇಹಿತ, ನಮ್ಮ ನಿಮಿತ್ತವಾಗಿ ಪ್ರಾಣ ಕೊಟ್ರು. ನೆಕ್ಸ್ಟ್ ಅದಾದ ನಂತರ ಪ್ರತಿ ಸರಿ ನಮ್ಮ ನಿಮಿತ್ತವಾಗಿ ತಂದೆ ಆಗಿರುವಂತಹ ದೇವರಿಗೆ ಆಶ್ವಾಸನೆ ಕೊಡ್ತಾ, ಶ್ಯೂರಿಟಿಗಳನ್ನ ಕೊಡ್ತಾ, ನಮ್ಮ ಲೈಫ್ ಸ್ಪ್ಯಾನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿಸ್ತಿರುವಂತಹ, ನಮ್ಮ ಜೀವಿತಾವಧಿಯನ್ನ ಎಕ್ಸ್ಪ್ಯಾಂಡ್ ಮಾಡಿಸ್ತಿರುವಂತಹದ್ದು ಯೇಸು ಕ್ರಿಸ್ತರೇ. ಸ್ನೇಹಿತ, ನಿಜವಾದ ಸ್ನೇಹಿತ ನಮ್ಮ ಪರವಾಗಿ ಬಂದು ನಿಂತ್ಕೊಳ್ತಿದಾರಲ್ವಾ? ಹೌದಲ್ವಾ? ಓಕೆ, ಮುಂದೆ ಇನ್ನೂ ಸಹ ಈ
ಈ ಕೆಲವು ಸ್ನೇಹಿತರು ಅಂತ ಹೇಳಿ ಒಂದ್ಸಾರಿ ಫಿಕ್ಸ್ ಆಗೋದ್ರೆ ಕೆಲವೊಬ್ಬರನ್ನ ಅವ್ರಿಗೆ ಹೇಳ್ದೆ ಏನು ಮಾಡೋದಿಲ್ಲ ನಿಜನ, ಅವ್ರಿಗೆ ಹೇಳ್ದೆ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಈ ಗುಣವನ್ನ ಎಲ್ಲಿ ನೋಡ್ತೀರ ನೀವು? ಸ್ನೇಹಿತನಿಗೆ ಹೇಳದೆ ಏನು ಮಾಡದೆ ಇರುವಂತಹದ್ದು ಅನ್ನುವಂತಹದ್ದನ್ನ ಎಲ್ಲಿ ನೋಡ್ತೀರ ನೀವು? ತಂದೆ ಆಗಿರುವಂತಹ ದೇವರಲ್ಲಿ ನೋಡ್ತೀವ ನಾವು. ಅಬ್ರಹಾಮನ ನೋಡ್ತೀವ ಅಲ್ವಾ? ಹೌದು, ಅಬ್ರಹಾಮನ ವಿಚಾರದಲ್ಲಿ ನಾವು ನೋಡ್ತೀವಲ್ವಾ ಇದನ್ನ. ಹೇಳದೆ ಏನು ಮಾಡೋದಿಲ್ಲ. ಇಷ್ಟಕ್ಕೂ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂತಹ ಸರ್ವಶಕ್ತರು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿರುವಂತಹ ಸರ್ವಶಕ್ತರು ಏನು ಅಲ್ಲದೆ ಇರುವಂತಹ ಈ ಮನುಷ್ಯರ ಜೊತೆ ಸ್ನೇಹವನ್ನ ಬೆಳೆಸಿ, ಅಂದ್ರೆ ಈ ಸ್ನೇಹ ಎಷ್ಟು ಉನ್ನತವಾಗಿರುವಂತಹದ್ದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಿರುವಂತಹದ್ದು. ಯಾಕಂದ್ರೆ ನಮ್ಗೆ ಯಾವಾಗ್ಲೂ ಇರುತ್ತಲ್ವಾ, ನಮಗಿಂತ ದೊಡ್ಡವ್ರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಹೇಳಿ. ಅದಕ್ಕೆ ಮಾತಾಡ್ಕೊಳ್ತಿದ್ದೀವಿ. ಆಕಾಶ ಭೂಮಿಯನ್ನು ಉಂಟು ಮಾಡಿರುವಂತಹ ಸರ್ವಶಕ್ತರಾಗಿರುವಂತಹ ದೇವರು, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತಿಯುತವಾಗಿರುವಂತಹ ದೇವರು, ಏನೂ ಅಲ್ಲದೆ ಇರುವಂತಹ ಈ ಮಣ್ಣಿನ ಮನುಷ್ಯರ ಜೊತೆ ಬಂದು ಸ್ನೇಹವನ್ನ ಬೆಳೆಸಿ ತಾನ್ ಏನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದಾರೋ ಅದನ್ನ ಈ ಮಣ್ಣಿನ ಮನುಷ್ಯರ ಜೊತೆ ಶೇರ್ ಮಾಡ್ಕೊಳ್ಳುವಂತಹದ್ದು. ಈ ಆಫರ್ ಯಾರಿಗಿದೆ, ಯಾರಿಗಿಲ್ಲ ಹೇಳಿ? ಅಂದ್ರೆ ಮನುಷ್ಯರಲ್ಲಿ ದೇವರ ಜೊತೆ ಸ್ನೇಹ ಬೆಳೆಸುವಂತಹ ಆಫರ್ ಎಷ್ಟು ಜನಕ್ಕಿದೆ? ದೊಡ್ಡ ವಿಚಾರ ಅಲ್ವಾ? ಸರ್ವಶಕ್ತರಾಗಿರುವಂತಹ ದೇವರು, ಒಂದು ಬೇರೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ದೇವರು ಈ ಮಣ್ಣಿನ ಮನುಷ್ಯರ ಜೊತೆ ಬಂದು ಸ್ನೇಹ ಬೆಳೆಸಿ ತಾನು ಅನ್ಕೊಂಡಿರುವಂತಹ ಸೀಕ್ರೆಟ್ಸ್ ಅನ್ನೆಲ್ಲ ನಮ್ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಮುಂದೆ ಬರ್ತಿದಾರಲ್ವಾ? ಅಬ್ರಹಾಮನ ಜೊತೆ ಶೇರ್ ಮಾಡ್ಕೊಂಡ್ರಲ್ವಾ? ಮಣ್ಣಿನ ಮನುಷ್ಯನೇ ಅಲ್ವಾ ಅಬ್ರಹಾಮನು ಸಹ ಬಂದು ಏನಂತ ಶೇರ್ ಮಾಡ್ಕೊಂಡ್ರು, ನಾನು ನಿನ್ನ ಹತ್ರ ಏನು ಹೇಳ್ದೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಇಷ್ಟ ಇಲ್ಲ. ಯಾಕಂದ್ರೆ ಫ್ರೆಂಡ್ ಅಂತ ನಾನು ಒಂದ್ಸರಿ ಕಮಿಟ್ ಆದ್ಮೇಲೆ ಆ ಫ್ರೆಂಡ್ಶಿಪ್ ಅನ್ನ ಕೊನೆಯವರೆಗೂ ಕಾಪಾಡ್ಕೊಳ್ತೀನಿ. ಕೊನೆಯವರೆಗೂ ಫ್ರೆಂಡ್ ಅಂತ ಹೇಳಿ ಕಮಿಟ್ ಆದ್ಮೇಲೆ ಚಿಕ್ಕ ಮಕ್ಳು ಹೊಡಿತಿರ್ತಾರೆ ಡೈಲಾಗ್ ಅನ್ನ ಆಗಾಗ, ಶಾಲೆಗೆ ಹೋಗುವಂತ ಮಕ್ಳು, ಮಮ್ಮಿ ಅವ್ನ್ ನಂಗೆಲ್ಲ ಬೈಬೇಡ, ನನ್ ಫ್ರೆಂಡ್ ಅವನು. ಹೌದಾ? ದೇವ್ರು ಏನಂತಿದಾರೆ ಗೊತ್ತಾ? ನಾನು ಒಂದ್ಸಾರಿ ಫ್ರೆಂಡ್ ಅಂತ ಹೇಳಿ ಕಮಿಟ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಏನೂ ಸಹ ಶೇರ್ ಮಾಡ್ಕೊಳ್ದೆ ಇರ್ಲಿಕ್ಕೆ ಆಗೋದಿಲ್ಲ ನನ್ನ ಕೈಯಲ್ಲಿ. ಎಂತ ದೊಡ್ಡ ಟಾಪ್ ಸೀಕ್ರೆಟ್ ಆದ್ರೂ ಶೇರ್ ಮಾಡ್ಕೋಬೇಕು. ನೀವು ಹಾಗೆ ಯೋಚನೆ ಮಾಡ್ತಿರ್ತೀರ ಅಲ್ವಾ? ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆನೋ ಅಥವಾ ಇನ್ನೊಂದು ಬಂತು ಅಂತ ಅನ್ಕೊಳ್ಳಿ. ನಾರ್ಮಲ್ ಆಗಿ ಮನೆಯವ್ರ ಹತ್ರ ಅಂದ್ರೆ ಕೆಲವು ವಿಚಾರಗಳನ್ನ ಮನೆಯವ್ರ ಹತ್ರ ಹೇಳ್ಕೊಡುವಂತಹದ್ದು ಅಪರೂಪ. ಕೆಲವು ವಿಚಾರಗಳನ್ನ, ಹೌದಲ್ವಾ? ಹೆಂಡತಿ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ಮಕ್ಕಳ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಿರ್ತಾರೆ ಏನಾಯ್ತು ಅಂತ ಹೇಳಿ, ಹೌದಲ್ವಾ? ದೇವ್ರು ನಿಜವಾದ ಫ್ರೆಂಡ್ಗೆ ಇರುವಂತಹ ಲಕ್ಷಣ ಏನು ಅಂತ ಹೇಳಿದ್ರೆ, ಯಾವ್ದನ್ನು ಮುಚ್ಚಿಟ್ಕೊಳ್ತಿಲ್ವಂತೆ. ಎಂತ ದೊಡ್ಡ ಟಾಪ್ ಸೀಕ್ರೆಟ್ ಆದ್ರೂ ಈ ಮಣ್ಣಿನ ಮನುಷ್ಯರ ಜೊತೆ ಬಂದು ಹಂಚ್ಕೊಳ್ತಿದ್ದಾರೆ ಆ ನಿಜವಾದ ಸ್ನೇಹಿತ. ಹೌದಾ? ಇದನ್ನ ನಾವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ನೋಡ್ಕೊಳ್ತೇವೆ. ಈ ದೇವರು ಸೀಕ್ರೆಟ್ಸ್ ಗಳನ್ನೆಲ್ಲ ಮನುಷ್ಯರ ಜೊತೆ ಶೇರ್ ಮಾಡ್ಕೊಂಡಿರುವಂತಹದ್ದು ಸಾಕಷ್ಟು ಸರಿ ನೋಡ್ಕೊಳ್ತೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಕೈಯಲ್ಲಿರುವಂತಹ ಸತ್ಯವೇದನೆ. ಈ ಸತ್ಯವೇದದಲ್ಲಿ ಇರುವಂತಹದೆಲ್ಲ ಸೀಕ್ರೆಟ್ಸೇ. ಈ ಸತ್ಯವೇದದಲ್ಲಿ ಬರೆಸಿರುವಂತಹ ಪ್ರತಿ ಮಾತು ಸಹ ದೇವರ ಮನಸ್ಸಿನಲ್ಲಿರುವಂತಹ ಸೀಕ್ರೆಟ್. ಪೂರ್ತಿಯಾಗಿ ತೆಗೆದು ಬಿಚ್ಚಿಟ್ಬಿಟ್ಟಿದಾರ. ಸತ್ಯವೇದದಲ್ಲಿ ನೀಟಾಗಿ ಬರ್ಸಿ ಒಂದಾದ್ಮೇಲೆ ಒಂದು ಬರ್ಸಿ ಪೂರ್ತಿಯಾಗಿ ಬಿಚ್ಚಿಟ್ಬಿಟ್ಟಿದಾರ. ಏನಕ್ಕೋಸ್ಕರ? ಅವ್ರು ನಮ್ಮನ್ನ ಫ್ರೆಂಡ್ಸ್ ಅಂತ ಹೇಳಿ ನೋಡ್ತಿದ್ದಾರೆ, ಸ್ನೇಹಿತ ಅಂತ ಹೇಳಿ ನೋಡ್ತಿದ್ದಾರೆ, ಹೌದಲ್ವಾ? ದಾನಿಯೇಲನ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ಮುಂದೆ ನಡೆಯುವಂತಹದನ್ನೆಲ್ಲ ಬರೆಸ್ತಾರೆ. 1000 ವರ್ಷ ಆದ ನಂತರ ಏನ್ ನಡೆಯುತ್ತೆ, 2000 ವರ್ಷ ಆದ ನಂತರ ಏನ್ ನಡೆಯುತ್ತೆ, 3000 ವರ್ಷ ಆದ ನಂತರ ಏನ್ ನಡೆಯುತ್ತೆ, ಅದನ್ನೆಲ್ಲ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾರೆ ಪ್ರವಚನ ಗ್ರಂಥಗಳಲ್ಲಿ. ಇದೆಲ್ಲ ಬರೆಸುವಂತ ಅನಿವಾರ್ಯತೆ ಇತ್ತ? ಮನುಷ್ಯರಿಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಅವರು ನನಗೆ ಸ್ನೇಹಿತರು, ನನ್ನ ಫ್ರೆಂಡ್ಸ್ ಅವರು. ಆದ್ರೆ ಫ್ರೆಂಡ್ ಬರೆಸಿಕೊಟ್ಟಿರುವಂತಹ ಈ ಮಾತುಗಳನ್ನ ಓದ್ಲಿಕ್ಕೆ ಸಾಕಷ್ಟು ಜನಕ್ಕೆ ಆಸಕ್ತಿ ಇಲ್ಲ, ಅದು ಬೇರೆ ವಿಚಾರ. ಆದ್ರೆ ಆ ಫ್ರೆಂಡ್ ಅನ್ಕೊಂಡಂತಹದ್ದು ಒಂದೇ, ಏನು? ಪೂರ್ತಿಯಾಗಿ ಬಿಚ್ಚಿಟ್ಬಿಡ್ಬೇಕು. ನನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಎಲ್ಲವನ್ನ ಹೇಳ್ಕೊಂಡ್ಬಿಡ್ಬೇಕು ಮನುಷ್ಯರ ಜೊತೆ. ಹೌದಾ? ನೀವು ಬಾಧೆ ಆದ್ರೂ ನಿಮ್ ಫ್ರೆಂಡ್ ಜೊತೆ ಹೇಳ್ಕೊಳ್ತೀರಾ? ನೀವು ನೋವಾದ್ರೂ ನಿಮ್ಮ ಫ್ರೆಂಡ್ ಹತ್ರ, ನಿಮ್ಮ ಮಿತ್ರನ ಹತ್ರ ಹೇಳ್ಕೊಳ್ತೀರಾ? ದೇವರು ತನ್ನ ನೋವನ್ನ ಈ ಗ್ರಂಥದಲ್ಲಿ ಬರ್ಸಿದ್ದಾರೆ, ತನ್ನ ಬಾಧೆಯನ್ನ ಈ ಗ್ರಂಥದಲ್ಲಿ ಬರ್ಸಿದ್ದಾರೆ. ತನ್ನ ಖುಷಿಯಾಗಿರುವಂತ, ಸಂತೋಷ ಪಟ್ಟಿರುವಂತ ಸಂದರ್ಭಗಳು ಏನಾದ್ರು ಇದ್ರೆ, ಒಂದು ವೇಳೆ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬಂದಾಗ, ಬ್ಯಾಪ್ಟಿಸಮ್ ತಗೊಂಡು ಹೊರಗಡೆ ಬಂದಾಗ, ಈತನು ನನ್ನ ಪ್ರಿಯ ಉಳ್ಳಂತ ಮಗನು, ಈತನಲ್ಲಿ ನಾನು ಸಂತೋಷ ಪಡ್ತಿದ್ದೀನಿ ಅಂತೆಲ್ಲ ಹೇಳ್ತಾರಲ್ವಾ? ಆ ರೀತಿಯಾಗಿರುವಂತ ಸಂತೋಷಕರವಾಗಿರುವಂತ ಘಟನೆಯನ್ನು ಬರ್ಸಿದ್ದಾರೆ. ಅಂದ್ರೆ ಆ ಫ್ರೆಂಡು ಈ ಮಣ್ಣಿನ ಮನುಷ್ಯರ ಹತ್ರ ಏನೇನು ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ತನ್ನ ನೋವನ್ನ, ತನ್ನ ಬಾಧೆಯನ್ನ, ತನ್ನ ಸಂತೋಷವನ್ನ, ತನ್ನ ಕೋರಿಕೆಯನ್ನ, ತನ್ನ ಆಸೆಯನ್ನ ಎಲ್ಲವನ್ನ ಹಂಚ್ಕೊಂಡಿದ್ದಾರೆ. ಯಾವುದನ್ನು ಮುಚ್ಚಿಟ್ಕೊಂಡಿಲ್ವಾ? ನಿಮ್ಮನ್ನೊಂದು ಪ್ರಶ್ನೆ ಕೇಳಿದ್ರೆ,
ಅಂಬಾನಿ ಇದಾರಲ್ವಾ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನು, ತನಗಿಷ್ಟ ಆಗಿರುವಂತ ಆಹಾರ ಪದಾರ್ಥ ಏನು ಅಂತ ಹೇಳಿ ನೋಡೋಣ ಯಾರಾದ್ರು. ತನಗಿಷ್ಟ ಆಗಿರುವಂತಹ ಆಹಾರ ಪದಾರ್ಥ ಏನು? ಗೊತ್ತಿಲ್ವಾ ನಿಮಗೆ? ಅಂಬಾನಿ ಇಷ್ಟ ಆಗಿರುವಂತಹ ಆಹಾರ ಪದಾರ್ಥ ಗೊತ್ತಿಲ್ವಾ? ದೇವರಿಗೆ ಯಾವಾಗ ಅತ್ಯಂತ ಸಂತೋಷ ಕೊಡುವಂತ ಘಟನೆ ಹೇಳಿ? ದೇವರು ಅತ್ಯಂತ ಸಂತೋಷ ಪಡುವಂತ ಘಟನೆ ಯಾವುದು ಅಂತ ಹೇಳಿ? ಒಬ್ಬ ಪಾಪಿ ರಕ್ಷಣೆ ಮಾರ್ಗದಲ್ಲಿ ಬರುವಂತಹದ್ದು, ಮಾರ್ಪಾಟ ಆಗುವಂತಹದ್ದು ನಿಜನ? ಅಂದ್ರೆ ನಿಮ್ಗೆ ಅಂಬಾನಿ ಇಷ್ಟಪಡುವಂತ ಆಹಾರ ಪದಾರ್ಥ ಗೊತ್ತಿಲ್ಲ, ದೇವರಿಗೆ ಇಷ್ಟ ಆಗುವಂತಹ ಘಟನೆ ಏನು ಅಂತ ನಿಮ್ಗೆ ಗೊತ್ತು. ಕಾರಣ ಏನು? ಅಂಬಾನಿ ನಮಗ್ ಫ್ರೆಂಡ್ ಅಲ್ಲ. ತನಗಿಷ್ಟ ಆಗಿರುವಂತಹ ಘಟನೆ ಅಥವಾ ತನಗಿಷ್ಟ ಆಗಿರುವಂತಹ ಆಹಾರ ಪದಾರ್ಥವನ್ನ ನಮ್ಮ ಜೊತೆ ಯಾವತ್ತು ಶೇರ್ ಮಾಡ್ಕೊಂಡಿಲ್ಲ. ದೇವರು ನಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅನ್ನುವಂತ ಉದ್ದೇಶದಿಂದ ಪ್ರತಿಯೊಂದೊಂದು ಶೇರ್ ಮಾಡ್ಕೊಂಡಿದ್ದಾರೆ. ಅಂಬಾನಿ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ದೇವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಒಂದ್ ವೇಳೆ ಸತ್ಯವೇದವನ್ನು ಓದಿದ್ರೆ. ಕಾರಣ ಏನು? ದೇವರು ಬಿಚ್ಚಿಟ್ಟಿರುವಂತಹದ್ದು ಪೂರ್ತಿಯಾಗಿ, ಯಾವುದನ್ನು ಮುಚ್ಚಿಟ್ಕೊಳ್ದೆ, ಯಾವುದು ಮನುಷ್ಯರಿಗೆ ಗೊತ್ತಾಗಬಾರ್ದು ಅನ್ನುವಂತ ಉದ್ದೇಶವನ್ನ ಇಟ್ಕೊಳ್ದೆ ಪೂರ್ತಿಯಾಗಿ ಬಿಚ್ಚಿಟ್ಬಿಟ್ಟಿದಾರಲ್ವಾ. ತನ್ನ ಆಸೆ, ಉದ್ದೇಶ, ಕೋರಿಕೆ, ಸಂಕಲ್ಪ ಯಾವುದು ಡ್ಯೂ ಇಲ್ಲ ಅಲ್ವಾ, ಯಾವುದು ಪೆಂಡಿಂಗ್ ಇಲ್ಲ ಅಲ್ವಾ. ಇದು ಹೇಳುತ್ತೆ ದೇವರು ನಮಗೆ, ಈ ಮಣ್ಣಿನ ಮನುಷ್ಯರಿಗೆ ಎಷ್ಟು ದೊಡ್ಡ ಸ್ನೇಹಿತನು ಅಂತ ಹೇಳಿ. ಹೌದಾ? ಪ್ರಪ್ರಥಮವಾಗಿ ಯೇಸುಕ್ರಿಸ್ತರ ಸ್ನೇಹವನ್ನ ನೀವು ನೋಡಿದ್ರಿ. ಶಿಲುಬೆ ಮೇಲಿರುವಂತಹ ಪ್ರಾಣ ಹೋಗುವಂತಹ ಸಂದರ್ಭದಲ್ಲೂ ಸಹ ನಮ್ಮ ಬಗ್ಗೆ ಯೋಚನೆ ಮಾಡುತ್ತು, ನಮಗೋಸ್ಕರ ಪ್ರಾಣ ಕೊಟ್ಟಂತಹದ್ದು. ಇದು ಎಂತ ದೊಡ್ಡ ಸ್ನೇಹ ಅಂತ ಹೇಳಿ ನೀವು ನೋಡಿದ್ರಿ. ಅದಾದ ನಂತರ ತಂದೆಯಾಗಿರುವಂತಹ ದೇವರಿಗೂ ಈ ಮನುಷ್ಯರಿಗೂ ದೇವರು ಜೊತೆ ಸ್ನೇಹವನ್ನು ಮತ್ತೆ 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 ಬೆಳೆಸ್ಬೇಕು ಅಂತ ಅನ್ಕೊಂಡಿರುವಂತಹದನ್ನ ನೀವು ನೋಡ್ತಿದ್ದೀರಾ. ಆ ಸ್ನೇಹದಲ್ಲಿ ಯಾವುದನ್ನೂ ಸಹ ಮುಚ್ಚಿಟ್ಕೊಳ್ತೆ ಪ್ರತಿಯೊಂದೊಂದು ಸಹ ತನ್ನ ಮಕ್ಕಳಿಗೆ ಡಿಸ್ಕ್ಲೋಸ್ ಮಾಡುವಂತಹದನ್ನ ನೀವು ನೋಡ್ತಿದ್ದೀರಾ. ಹೌದಾ? ಇನ್ನ ಈ ದೇವರಿಗೆ ಬೆಸ್ಟ್ ಫ್ರೆಂಡ್ಸ್, ಈ ಭೂಮಿಯ ಮೇಲೆ ಇರುವಂತವರೆಲ್ಲ ಒಂದು ವೇಳೆ ಎಲ್ಲರ ಜೊತೆನೂ ಸ್ನೇಹ ಬೆಳೆಸ್ಬೇಕು ಅನ್ನುವಂತ ಹಂಬಲ ದೇವರಿಗೆ ಇದ್ರೆ, ಇದರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಸ್ವಲ್ಪ ಜನ ಇರ್ತಾರಂತೆ ದೇವರಿಗೆ. ಅವರೇ ಅಬ್ರಹಾಮನ್, ಅವರೇ ಮೋಶೆ. ಯಾಕಂದ್ರೆ ಮೋಶೆ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ, ಇಸ್ರಾಯೇಲ್ಯರನ್ನ ಸಂಹಾರ ಮಾಡ್ಬೇಕು ಅಂತ ಅನ್ಕೊಂಡಾಗ ದೇವ್ರು ಒಂದು ಪಟ್ಟಣವನ್ನು ಸಂಹಾರ ಮಾಡ್ಬೇಕು ಅಂತ ಅನ್ಕೊಂಡಾಗ ಅಬ್ರಹಾಮನ ಜೊತೆ ಬಂದು ಸ್ಪೆಸಿಫಿಕ್ ಆಗಿ ಶೇರ್ ಮಾಡ್ಕೊತಾರೆ. ಇವರೆಲ್ಲ ಯಾರು ದೇವರಿಗೆ ಎಲ್ಲರ ಜೊತೆನೂ ದೇವ ಸ್ನೇಹ ಬೆಳೆಸ್ಬೇಕು ಅಂತ ಹೇಳಿ ನೋಡಿದ್ರು. ಎಲ್ಲರೂ ಸಹ ರಿಕ್ವೆಸ್ಟ್ ಅನ್ನ ಆಕ್ಸೆಪ್ಟ್ ಮಾಡಿಲ್ಲ. ಕೆಲವರು ಆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಆಕ್ಸೆಪ್ಟ್ ಮಾಡಿದ್ರು. ಆ ಆಕ್ಸೆಪ್ಟ್ ಮಾಡಿದಂತಹ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ? ಅಬ್ರಹಾಮನು, ಮೋಶೆ, ದಾನಿಯೇಲನು, ಇವರೆಲ್ಲರೂ ಇದ್ದಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೆಲ್ಲರೂ ಇದ್ದಾರೆ. ಹೌದಾ? ಇವರೆಲ್ಲ ಅಕ್ಸೆಪ್ಟ್ ಮಾಡಿದಂತವ್ರು ಆ ಸ್ನೇಹವನ್ನ. ಕ್ಲೋಸ್ ಫ್ರೆಂಡ್ಸ್. ಇನ್ನ ಬೆಸ್ಟ್ ಫ್ರೆಂಡ್ಸ್, ನಮ್ಗೆ ಯಾವತ್ತಾದ್ರೂ ಈ ಆಸೆ ಇತ್ತ, ಈ ಆಸಕ್ತಿ ಇತ್ತ ನಾವು ಸಹ ದೇವರಿಗೆ ಬೆಸ್ಟ್ ಫ್ರೆಂಡ್ಸ್ ಆಗ್ಬೇಕು, ದೇವರಿಗೆ ಸ್ನೇಹಿತರಾಗ್ಬೇಕು, ನಾವು ಸಹ ದೇವರು ಕಳಿಸಿರುವಂತಹ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಬೇಕು ಅನ್ನುವಂತ ಆಸೆ, ಹಂಬಲ, ಆಸಕ್ತಿ ಯಾವತ್ತಾದ್ರೂ ಇತ್ತ ನಮ್ಮಲ್ಲಿ? ನಮ್ಮ ಆಸೆ ಆಸಕ್ತಿ ಎಲ್ಲ ಈ MLA ಜೊತೆ ಹೆಂಗಾದ್ರೂ ಮಾಡಿ ಫ್ರೆಂಡ್ಶಿಪ್ ಬೆಳೆಸ್ಬಿಟ್ರೆ ಈ ಕಾಂಟ್ರಾಕ್ಟ್ ನನಗೆ ಬರುತ್ತೆ, ಈ ಟೆಂಡರ್ ನನಗೆ ಬರುತ್ತೆ, ಈ ಮಿನಿಸ್ಟರ್ ಜೊತೆ ಹೇಗಾದ್ರೂ ಮಾಡಿ ಸ್ನೇಹವನ್ನ ಬೆಳೆಸಿದ್ರೆ ನನ್ ಕೆಲಸ ಏನ್ ಬೇಕಾದ್ರೂ ಪಟ ಆಗೋಗುತ್ತೆ. ಹೌದಲ್ವಾ? ಓಕೆ, ಈಗ ನೀವು ತೆಗೆದಿಟ್ಕೊಂಡಿರುವಂತಹ ವಚನವನ್ನು ಒಂದ್ಸರಿ ಓದಿ. ಸ್ನೇಹಕ್ಕಿರುವಂತಹ ಇನ್ನೊಂದು ಲಕ್ಷಣ ನಮ್ದಲ್ಲಿ ಕಾಣಿಸುತ್ತೆ. ಜ್ಞಾನೋಕ್ತಿಗಳು 27:6. ಮಿತ್ರನು ಮಾಡುವ ಗಾಯಗಳು ನರಳಿಗಾಗಿಯೇ, ಶತ್ರುವಿನ ಮುದ್ದುಗಳು ಏರಳವಾಗಿವೆ. ಮಿತ್ರನಿಗಿರ್ಬೇಕಾಗಿರುವಂತ ಇನ್ನೊಂದು ದೊಡ್ಡ ಗುಣಲಕ್ಷಣ. ಬೆಂಜಮಿನ್ ಫ್ರಾಂಕ್ಲಿನ್ ನಮಗ್ ಗೊತ್ತಲ್ವಾ, ಎಲೆಕ್ಟ್ರಿಸಿಟಿಯನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ವ್ಯಕ್ತಿ ಪ್ರಪಂಚಕ್ಕೆ. ಒಂದು ಮಾತು ಹೇಳ್ತಾರೆ, ನಿಜವಾದ ಫ್ರೆಂಡ್ ಅಂದ್ರೆ ಯಾರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನಿಜವಾದ ಫ್ರೆಂಡ್ ಅಂತ ಹೇಳಿ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ತಪ್ಪು ಮಾಡಿದಾಗ ಈ ವ್ಯಕ್ತಿ ಅದನ್ನ ಹೇಳಬೇಕು, ಅವ್ರು ನಿಜವಾದ ಫ್ರೆಂಡ್. ನೀವು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಮಾಡಿರುವುದಕ್ಕೆಲ್ಲ ಸರಿ ಅಂತ ಹೇಳಿ ನಿಮ್ಮ ಬೆನ್ ತಟ್ಕೊಂಡಿದ್ರೆ ಆತನು ಮೋಸಗಾರ. ನಿಮ್ಮ ಸುತ್ತಮುತ್ತಲೂ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಈ ತರ, ಅಂದ್ರೆ ನೀವ್ ಏನ್ ಮಾಡಿದ್ರು ಸರಿ ಅಂತ ಹೇಳಿ ನಿಮ್ಮನ್ನು ಹೊಗಳಾಡುವಂತವ್ರೇ ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಇವತ್ತಲ್ಲ ನಾಳೆ ಚುಚ್ಚುವಂತವ್ರೆ, ನಿಮಗ್ ಮೋಸ ಮಾಡುವಂತವ್ರೆ, ದ್ರೋಹ ಬಗೆಯುವಂತವ್ರೆ. ಹೌದಾ? ಹಾಗಾದ್ರೆ ಫ್ರೆಂಡ್ ಅಂದ್ರೆ ಯಾರಂತೆ? ನಿಜವಾದ ಫ್ರೆಂಡ್ ಅಂದ್ರೆ ಯಾರಂತೆ? ಇವಾಗ ನಾವು ಓದ್ಕೊಂಡ್ವಲ್ವಾ, ಇನ್ನೊಂದ್ಸರಿ ಓದೋಣ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಮಿತ್ರನು, ಫ್ರೆಂಡ್ ಗಾಯ ಮಾಡ್ತಾರೆ. ಗಾಯ ಅಂದ್ರೆ ಇದು ಚುಚ್ಚಿನೋ ಅಥವಾ ಹೊಡೆದು ಮಾಡುವಂತಹ ಗಾಯ ಅಲ್ಲ, ನಿಮ್ಮ ಮನಸ್ಸಿಗಾಗುವಂತಹ ಗಾಯ. ನೀವೊಂದು ವೇಳೆ ತಪ್ಪು ಮಾಡ್ತಿರ್ಬೇಕಾದ್ರೆ, ನೀವು ಹೋಗ್ತಿರುವಂತಹ ದಾರಿ ತಪ್ಪು, ದಯವಿಟ್ಟು ಚೇಂಜ್ ಆಗು. ನೀನ್ ಯೋಚನೆ ಮಾಡದಿರುವಂತಹ ರೀತಿ ತಪ್ಪು,
ದಯವಿಟ್ಟು ಚೇಂಜ್ ಮಾಡ್ಕೋ, ಬದಲು ಮಾಡ್ಕೋ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆಗಳನ್ನ ಕೊಡ್ತಾರಲ್ವಾ, ಆ ಕ್ಷಣದಲ್ಲಿ ನಿಮ್ ಮನಸ್ಸಿಗೆ ಗಾಯ ಆಗುತ್ತಲ್ವಾ. ಈ ವ್ಯಕ್ತಿ ನಾನ್ ಮಾಡಿರುವಂತಹ ಕೆಲಸಕ್ಕೆ ತಪ್ಪು ಅಂತ ಹೇಳ್ದ, ನಾನ್ ಮಾಡ್ತಿರುವಂತಹದೇ ತಪ್ಪು ಅಂತ ಹೇಳಿ ಹೇಳ್ತಾನೆ ಅಂತ ಹೇಳಿ ನಿಮಗೆ ಆ ಸಮಯದಲ್ಲಿ ಬೇಸರ ಉಂಟಾಗುತ್ತಲ್ವಾ ನಿಮ್ಮ ಮಿತ್ರನ ಮೇಲೆ. ಅವಾಗ ನಿಮ್ ಮನಸ್ಸಲ್ಲಿ ಗಾಯ ಆಗತ್ತಲ್ವಾ. ಆ ಆ ಗಾಯ ಮೇಲಿಗಾಗಿಯೇ ನಿಮ್ಗೆ ಒಳಿತನ್ನ ಮಾಡತ್ತಂತೆ, ಅದು ನಿಮಗೆ ಉತ್ತಮವಾಗಿರುವಂತಹದನ್ನ ತೋರ್ಸತ್ತಂತೆ. ಅದು ಮಿತ್ರನು ಮಾಡುವ ಗಾಯವು ಮೇಲಿಗಾಗಿಯೇ. ಯಾರಾದ್ರೂ ಇದಾರೆ ಅಂತ ಅನ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ಇದಾರೆ ಅಂತ ಅನ್ಕೊಳ್ಳಿ, ಅವ್ರು ಯಾವಾಗ್ಲೂ ಬಂದು ಅಂದ್ರೆ ನಿಮ್ಮ ಮುದ್ದಿಡುವಂತಹದ್ದು, ಅಂದ್ರೆ ನೀವು ಮಾಡಿರುವಂತಹದ್ದಕ್ಕೆಲ್ಲ ಸರಿ ಅಂತ ಹೇಳಿ ಹೊಗಳುವಂತಹದ್ದು, ಜೈಕಾರ ಹಾಕುವಂತಹದ್ದು, ನೀನ್ ಏನ್ ಮಾಡಿದ್ರು ಸರಿನೇ, ನೀವು ಒಬ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಆ ವ್ಯಕ್ತಿಯನ್ನ ಕೊಲೆ ಮಾಡ್ಬೇಕು ಅಥವಾ ಹೊಡಿಬೇಕು ಅಂತ ಏನೋ ಅನ್ಕೊಂಡಿರ್ತೀರಾ. ನೀನ್ ಯಾಕೆ ಯೋಚನೆ ಮಾಡ್ತೀಯ, ಆ ವ್ಯಕ್ತಿಯನ್ನ ಹೊಡಿಬೇಕಷ್ಟೇ ಅಲ್ವಾ, 4 ಜನರನ್ನ ನಾನ್ ತಗೊಂಡ್ಬರ್ತೀನಿ, ನೀನ್ ಏನ್ ಯೋಚನೆ ಮಾಡಿದ್ರು ಸರಿಯಾಗಿರುತ್ತದು ಅಂತ ನಿಮ್ ಹತ್ರ ಬಂದ ಆಶ್ವಾಸನೆ ಕೊಟ್ರು ಅಂತ ಅನ್ಕೊಳ್ಳಿ. ಅವ್ರು ಯಾರು? 27 ವಚನ 2ನೇ ಸಾಲು. ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಅವ್ರವ್ರು ಶತ್ರುಗಳ ಮುದ್ದುಗಳು ಹೇರಳವಾಗಿವೆ. ಇಸ್ಕರಿಯೋತ ಯೂದನು, ಹೌದಾ, ಮುತ್ತು ಕೊಟ್ಟು ಹಿಡ್ಕೊಡುವಂತಹದ್ದು. ಆ ರೀತಿಯಾಗಿರುವಂತಹ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮ ಜೀವನದಲ್ಲಿದ್ರೆ ದಯವಿಟ್ಟು ಇವತ್ತೇ ಅವರ ಸಹವಾಸವನ್ನ ಬಿಟ್ಟು ಬಿಡಿ. ಎಂತವ್ರನ್ನ ಇಟ್ಕೋಬೇಕು ಪಕ್ಕದಲ್ಲಿ? ನೀವು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳಿ ಹೇಳ್ಬೇಕು. ನೀವು ಸರಿಯಾದ ದಾರಿಯಲ್ಲಿ ನಡೀತಿಲ್ಲದೆ ಇರ್ಬೇಕಾದ್ರೆ ನೀನ್ ಸರಿಯಾಗಿರುವಂತಹ ದಾರಿಯಲ್ಲಿ ನಡೀತಿಲ್ಲ, ಸರಿ ಮಾಡ್ಕೋ ಅಂತ ಹೇಳಿ ಎಚ್ಚರಿಸ್ಬೇಕು. ಆ ರೀತಿಯಾಗಿರುವಂತಹ ಫ್ರೆಂಡ್ಸ್ ಇದ್ರೆ ಇಬ್ರಿದ್ರು ಸಾಕು, ಒಬ್ರಿದ್ರು ಸಾಕು, ಇಲ್ಲ ಅಂದ್ರೂ ಪರವಾಗಿಲ್ಲ. ಹೌದಾ ಅಲ್ವಾ? ಈಗ ಈ ಲಕ್ಷಣ ದೇವರಲ್ಲಿ ಕಾಣಿಸುತ್ತಾ ನಿಮಗೆ? ಈಗ ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿ ಅಂತ ಓದ್ಕೊಂಡ್ವಲ್ವಾ, ಈ ಮಿತ್ರರಾಗಿರುವಂತಹ ಯೇಸು ಕ್ರಿಸ್ತರು, ದೇವರು, ಓಕೆ, ಇವರಲ್ಲಿ ಈ ಗುಣ ಕಾಣಿಸುತ್ತಾ? ಇವಾಗ ನಾವು ಓದ್ಕೊಂಡಂತಹ ಗುಣ, ಗಾಯ ಮಾಡುವಂತಹ ಗುಣ ಕಾಣಿಸುತ್ತಾ? ಕಾಣಿಸುತ್ತಾ? ಹೇಗ್ ಕಾಣಿಸುತ್ತೆ? ದಾವೀದನನ್ನ ಸಾಕಷ್ಟು ಇಷ್ಟಪಟ್ಟಂತಹದ್ದು ನಮ್ಮೆಲ್ಲರಿಗೂ ಗೊತ್ತು. ದಾವೀದನು ಒಂದು ರೀತಿಯಲ್ಲಿ ದೇವರಿಗೆ ಫ್ರೆಂಡ್ ಅಲ್ವಾ. ನನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವಂತಹ ಮನುಷ್ಯ, ಇಷ್ಟ ಆಗಿರುವಂತಹ ಮನುಷ್ಯ, ಪ್ರೀತಿಸಿದಂತಹ ಮನುಷ್ಯ ದಾವೀದನು ದೇವರು, ಹೌದಲ್ವಾ? ಅಂದ್ರೆ ದೇವರಿಗೋಸ್ಕರ ಸಾಕಷ್ಟು ಮಾಡಿದಂತಹ ಮನುಷ್ಯ, ಆಲಯದ ವಿಚಾರದಲ್ಲಿ ಕೂಡಿಟ್ಟಂತಹ, ಆಲಯಕ್ಕೋಸ್ಕರ ಸಾಮಗ್ರಿಗಳನ್ನು ಕೂಡಿಡುವಂತಹದ್ದಾಗಿರ್ಬೋದು, ದೇವರನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಂತಹ ವ್ಯಕ್ತಿ ದಾವೀದನು. ದೇವರಿಗೂ ದಾವೀದನನ್ನ ಕಂಡ್ರೆ ಇಷ್ಟ ಇರುತ್ತೆ. ಅದ್ರ ತಪ್ಪು ಮಾಡಿದಾಗ ಮಾತ್ರ ಏನ್ ಮಾಡ್ಬಿಟ್ರು? ತಪ್ಪು ಮಾಡಿದಾಗ ಮಾತ್ರ ಇಷ್ಟಾನುಸಾರವಾಗಿರುವಂತಹ ಮನುಷ್ಯನನ್ನ ಏನ್ ಮಾಡ್ಬಿಟ್ರು? ಶಿಕ್ಷಿಸಿದ್ರ, ಹೇಳಿದ್ರ, ನೀನ್ ಮಾಡಿದಂತಹದ್ದು ತಪ್ಪು ಅಂತ ಹೇಳಿ ಹೇಳಿದ್ರ ನಾತನನ ಮೂಲಕ. ಹೌದು. ಅಂದ್ರೆ ಎಷ್ಟು ಪ್ರೀತಿ ಮಾಡಿದ್ರು, ಎಷ್ಟೇ ದೊಡ್ಡ ಸ್ನೇಹಿತ ಆಗಿದ್ರು ಸಹ, ತಪ್ಪು ಮಾಡಿದ ತಕ್ಷಣ ನಿನ್ನ ಮನಸ್ಸಿಗೆ ಗಾಯ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನೀನ್ ಮಾಡಿದಂತಹದ್ದು ತಪ್ಪು ಅಂತ ಹೇಳಿ ದೇವರು ಪ್ರತಿ ಸಾರಿನೂ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಮನುಷ್ಯರ ಜೊತೆ. ಒಬ್ಬ ಮನುಷ್ಯನನ್ನ ಎಷ್ಟೇ ಇಷ್ಟಪಟ್ಟಿದ್ರು ದೇವ್ರು, ಒಬ್ಬ ಮನುಷ್ಯನನ್ನ ಎಷ್ಟೇ ಪ್ರೀತಿ ಮಾಡಿದ್ರು ದೇವ್ರು, ಆ ಮನುಷ್ಯ ತಪ್ಪು ಮಾಡಿದಾಗ ನೀನ್ ಮಾಡಿರುವಂತಹದ್ದು ತಪ್ಪು ಅಂತ ಹೇಳಿ ಮುಖದಾಕ್ಷಿಣ್ಯ ಇಲ್ಲದೆ ತೋರಿಸ್ತಿದ್ದಾರೆ ಮನುಷ್ಯರಿಗೆ ದೇವ್ರು. ಯಾಕಂದ್ರೆ ತೋರಿಸ್ದಾಗಲ್ವಾ ಸರಿ ಮಾಡ್ಕೊಳ್ಲಿಕ್ಕಾಗುವಂತಹದ್ದು, ತೋರಿಸ್ದಾಗಲ್ವಾ ಅವ್ರು ಸರಿ ಹೋಗುವಂತಹದ್ದು, ತಾವು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿ ಗೊತ್ತಾದಾಗಲ್ವಾ ಅವ್ರು ಸರಿ ಮಾಡ್ಕೊಳ್ಲಿಕ್ಕಾಗುವಂತಹದ್ದು. ನೀನ್ ಮಾಡ್ತಿರುವಂತಹ ತಪ್ಪು ಅನ್ನುವಂತಹ ಸತ್ಯವನ್ನ ಯಾರಾದ್ರೂ ತೋರಿಸ್ತಿದ್ದಾರೆ ಮುಖದಾಕ್ಷಿಣ್ಯ ಇಲ್ಲದೆ, ಅವ್ರು ಏನ್ ಅನ್ಕೊಳ್ತಾರೋ, ಅವ್ರು ಬೇಜಾರ್ ಮಾಡ್ಕೊಳ್ತಾರೋ ಅಂತ ಇಲ್ಲದೆ, ಅವ್ರು ಮಾಡ್ತಿರುವಂತಹ ತಪ್ಪು ಅಂತ ಹೇಳ್ತಿರುವಂತಹದ್ದು ಕಾಲಕ್ಕೂ ದೇವ್ರೊಬ್ರೆ. ಹೌದಾ? ನಿಮ್ಮ ಪಕ್ಕದಲ್ಲಿರುವಂತ ಸ್ನೇಹಿತ ಯೋಚನೆ ಮಾಡ್ಬೋದು, ಅಯ್ಯೋ ನಾನು ಹೋಗ್ಬಿಟ್ಟು ಈ ವ್ಯಕ್ತಿ ಮಾಡ್ತಿರುವಂತ ತಪ್ಪು ಅಂತ ಹೇಳಿದ್ರೆ ಈ ವ್ಯಕ್ತಿ ಎಲ್ಲ ನನ್ನ ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಹೊರಟೋಗ್ತಾನೋ ಅಂತ ಸುಮ್ನೆ ಇರ್ಬೋದೇನೋ ನಿಮ್ಮ ಪಕ್ಕದಲ್ಲಿರುವಂತಹ ಫ್ರೆಂಡ್. ಆದ್ರೆ ದೇವ್ರು ಮಾತ್ರ ಸುಮ್ನೆ ಇರುವಂತಹ ಸಂದರ್ಭಗಳೇ ಇಲ್ಲ. ನಿಮಗೆ ಎಷ್ಟೇ ಪ್ರೀತಿ ಮಾಡಿರ್ಬೋದು, ನೀವು ದೇವರಿಗೋಸ್ಕರ ಎಷ್ಟೇ ದೊಡ್ಡ ತ್ಯಾಗ ಮಾಡಿರ್ಬೋದು, ಆದ್ರೆ ನಾವು ದೇವರಿಗೋಸ್ಕರ ಮಾಡುವಂತ ತ್ಯಾಗ ಏನೂ ಇಲ್ಲ ಬಿಡಿ ನಮ್ಮ ಜೀವನಗಳಲ್ಲಿ. ಇಷ್ಟಕ್ಕೂ ದೇವರು ನಮಗೋಸ್ಕರ ಮಾಡಿರುವಂತಹದನ್ನ ಕಂಪೇರ್ ಮಾಡಿ ನೋಡಿದ್ರೆ ನಾವು ದೇವರಿಗೋಸ್ಕರ ಮಾಡುವಂತಹ ತ್ಯಾಗ ಅಷ್ಟೊಂದು ದೊಡ್ಡದು ಏನೂ ಇಲ್ಲ ನಮ್ಮ ಜೀವನಗಳಲ್ಲಿ ಸತ್ಯಕ್ಕೆ. ಆದ್ರೆ ಎಷ್ಟೇ ಪ್ರೀತಿ ಮಾಡಿದ್ರು ದೇವರು ನಮ್ಮನ್ನ, ನಾವು ತಪ್ಪು ಮಾಡಿದಾಗ ಮಾತ್ರ ಎಚ್ಚರಿಸದೆ ದೇವರು ಬಿಡೋದಿಲ್ಲ. ಯಾವ ಗುಣವನ್ನು ನೋಡ್ತಿದೀವಿ ದೇವರಲ್ಲಿ? ಈ ಗುಣವನ್ನು ನೋಡ್ತಿದೀವ. 6ನೇ ವಚನ, ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ದೇವ್ರಿಗೆ ಬೇಕಾಗಿರುವಂತಹದ್ದು ಒಂದೇ, ನನ್ನ ಸ್ನೇಹಿತರಿಗೆ ಮೇಲಾಗಬೇಕು. ಈ ಸಂದರ್ಭದಲ್ಲಿ ಅವ್ರ ಗಾಯ ಆಗ್ಬೋದು, ಆದ್ರೆ ಮತ್ತೆ ಆ ಗಾಯ ಕ್ಯೂರ್ ಆಗತ್ತೆ, ವಾಸಿ ಆಗತ್ತೆ. ಆದ್ರೆ
ಆ ಗಾಯ ಅವರನ್ನ ಸರಿ ಮಾಡುತ್ತೆ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ನಾವು ತಪ್ಪು ಮಾಡಿದಾಗ ಫಸ್ಟ್ ಎಚ್ಚರಿಕೆ ಕೊಡುವಂತಹದ್ದು ಯಾರು? ದೇವ್ರೆ. ಓಕೆ, ಇದು ಸ್ನೇಹದಲ್ಲಿರುವಂತಹ ಇನ್ನೊಂದು ಗುಣಲಕ್ಷಣ ಇವಾಗ ನಾವು ನೋಡಿದಂತಹದ್ದು. ಇನ್ನು ಯಾವ್ಯಾವ ಗುಣಲಕ್ಷಣ ಕಾಣಿಸುತ್ತೆ ದೇವರಲ್ಲಿ? ಈ ಲೋಕದ ಸ್ನೇಹಿತರಲ್ಲಿ ಇನ್ನೊಂದು ಗುಣಲಕ್ಷಣ ಇರುತ್ತೆ. ಏನು? ಯಾವಾಗ್ಲೂ ಫ್ರೆಂಡ್ಸ್ ಜೊತೆನೆ ಇರುವಂತವ್ರನ್ನ ನೋಡಿದೀರಾ ನೀವು? ಯಾವಾಗ್ಲೂ ಫ್ರೆಂಡ್ಸ್ ಜೊತೆನೆ ಇರುವಂತವ್ರನ್ನ ನೋಡಿದೀರಾ? ಶಾಲೆ ಮುಗೀತು ಅಂತ ಅನ್ಕೊಳ್ಳಿ, 10th ಸ್ಟ್ಯಾಂಡರ್ಡ್ ಪಾಸ್ ಆದ್ರು, ಈಗ ಕಾಲೇಜ್ ಹೋಗುವಂತಹ ಸಂದರ್ಭ ಬಂದಿದೆ. ಯಾವ ಕಾಲೇಜ್ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಹೇಳಿ ಬೇಗ ಬೇಗ? ಸ್ಕೂಲಿಗೆ ನಾನು ಸೇರ್ಬೇಕು ಅಂತ. ಹೌದಲ್ವಾ? ನನ್ನ ಫ್ರೆಂಡ್ಸ್ ಯಾವ ಕಾಲೇಜಿಗೆ ಸೇರ್ತಾರೋ ಆ ಕಾಲೇಜ್ಗೆ ನಾನು ಸೇರ್ಬೇಕು. ಒಂದ್ ವೇಳೆ ಸ್ಕೂಲ್ ಚೇಂಜ್ ಆದ್ರೆ ನನ್ನ ಫ್ರೆಂಡ್ ಯಾವ ಶಾಲೆಗೆ ಹೋಗ್ತಾನೋ ಆ ಶಾಲೆಗೆ ನಾನು ಹೋಗ್ಬೇಕು. ನನ್ನ ಫ್ರೆಂಡ್ಗೆ ಯಾವ ಕಂಪನಿಲಿ ಕೆಲಸ ಸಿಕ್ಕತ್ತೋ ಆ ಕಂಪನಿಲಿ ನಾನು ಕೆಲಸ ಮಾಡ್ಬೇಕು. ಫ್ರೆಂಡ್ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ಬೇಕು. ಫ್ರೆಂಡ್ ಜೊತೆಗಿರ್ಬೇಕು. ಈ ಗುಣವನ್ನ ದೇವರಲ್ಲಿ ನೋಡ್ತೀರಾ ನೀವು? ಒಂದ್ ವೇಳೆ ದೇವರು ಮನುಷ್ಯರನ್ನ ಫ್ರೆಂಡ್ಸ್ ಅಂತ ಹೇಳಿ ಕರೆದ ನಂತರ, ಸ್ನೇಹಿತರು ಅಂತ ಹೇಳಿ ಟ್ರೀಟ್ ಮಾಡಿದ ನಂತರ, ದೇವರು ಕೋರ್ಕೊಳ್ತಿರುವಂತಹದ್ದು ಇದೆ. ನಾನು ನನ್ನ ಮಕ್ಕಳ ಜೊತೆಲಿರ್ಬೇಕು. ಮಕ್ಕಳು ಅನ್ನುವಂತಹದನ್ನ ತೆಗೆದ್ಬಿಡಿ ಸಂದೇಶದ ನಿಮಿತ್ತ. ನಾನು ಒಂದಷ್ಟು ಜನ ಸ್ನೇಹಿತರನ್ನು ಏರ್ಪಾటు ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಲ್ವಾ? ಅವರ ಜೊತೆ ಇರ್ಬೇಕು, ಅವರ ಮಧ್ಯದಲ್ಲಿ ಇರ್ಬೇಕು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ದೇವರು ಪ್ರತ್ಯಕ್ಷ ಗುಡಾರವನ್ನು ಏರ್ಪಡಿಸ್ಬೇಕು ಅಂತ ಅನ್ಕೊಂಡಂತಹ ಕ್ರಮ ನಾವು ನೋಡಿದೀವಲ್ವ. ಪ್ರತ್ಯಕ್ಷ ಗುಡಾರದ ಸಂದೇಶವನ್ನ ಎಲ್ಲಿರ್ಬೇಕು ಅಂತ ಅನ್ಕೊಳ್ತಾರೆ ದೇವ್ರು? ದಾವಿದನು ಕಟ್ಟಿರುವಂತಹ ಚಿನ್ನದ ಆಲಯದಲ್ಲ. ದಾವಿದನು ಒಂದು ದಿನ ಬಂದು ಈ ತರ ಆಲಯ ಕಟ್ಟಬೇಕು ನಿನ್ಗೆ ಅಂತ ಹೇಳಿದಾಗ ದೇವ್ರು ಏನಂದ್ರು? ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಹೌದಾ? ಸೊಲೊಮೋನನು ಅದೊಂದು ಚಿನ್ನದಲ್ಲೇ ಕಟ್ಟಿದ್ರು ಸಹ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸದೇ ಇರುವಂತಹ ದೇವರು ಇನ್ನೊಂದು ಕಾಲದಲ್ಲಿ ನೀವು ನನಗೋಸ್ಕರ ಆಲಯವನ್ನು ಕಟ್ಟಬೇಕು ಅಂತ ದೇವರಿಗೆ ಕೇಳ್ಕೊಳ್ತಾರೆ. ಆ ಡಿಫ್ರೆನ್ಸ್ ಅರ್ಥ ಆಗ್ತದೆಯಾ ನಮ್ಗೆ? ಒಂದು ಕಾಲದಲ್ಲಿ ದಾವಿದನು ಆಲಯವನ್ನ ಕಟ್ಟಬೇಕು ಅಂತ ಅನ್ಕೊಳ್ತಾರೆ, ದೇವರಿಗೆ ಅದ್ಧೂರಿಯಾಗಿ ಕಟ್ಟಬೇಕು ಅಂತ ಅನ್ಕೊಳ್ತಾರೆ. ಅದರಲ್ಲಿ ವಾಸ ಮಾಡ್ಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸದೇ ಇರುವಂತಹ ದೇವರು ಇಸ್ರಾಯೇಲ್ಯರಿಗೆ ಇನ್ನೊಂದು ಕಾಲದಲ್ಲಿ, ಅದಕ್ಕಿಂತ ಹಿಂದೆ ಕಾಲದಲ್ಲಿ ಏನಂತ ಹೇಳ್ತಾರೆ? ನೀವು ನನಗೋಸ್ಕರ, ನಾನು ನಿಮ್ಮ ಮಧ್ಯ ವಾಸ ಮಾಡ್ಲಿಕ್ಕೋಸ್ಕರ ನನ್ನ ಆಲಯ ಕಟ್ಟಬೇಕು ಅಂತ ಹೇಳಿ ಹೇಳ್ತಾರೆ. ಎಲ್ಲಿರ್ಬೇಕು ಆಲಯ? ಅದು ಆಲಯನೂ ಅಲ್ಲ, ಅದು ಗುಡಾರ, ಅದು ಟೆಂಟ್ ಇದ್ದಂಗೆ ಇರುತ್ತೆ. ಹೌದಲ್ವಾ? ಅದು ಎಲ್ಲಿರ್ಬೇಕಾ? ಅದು ಇಷ್ಟಕ್ಕೂ ಪ್ರತ್ಯಕ್ಷ ಗುಡಾರ ಎಲ್ಲಿರ್ಬೇಕು? ಬೇಗ ಎಲ್ಲಿರ್ಬೇಕು? ನಿಮ್ಮ ಮಧ್ಯದಲ್ಲಿ. ಅದು ಪ್ಲಾನ್ ಎಲ್ಲ ದೇವ್ರೆ ಕೊಡ್ತಾರಲ್ವಾ? 4 ಕಡೆನೂ ಸಹ 12 ಗೋತ್ರದವರು ಸ್ಪ್ಲಿಟ್ ಆಗ್ಬೇಕು, ಅದ್ರ ಮಧ್ಯೆ ಲೇವಿಯರ್ ಇರ್ಬೇಕು, ಆಮೇಲೆ ಅದ್ರ ಮಧ್ಯ ನಾನಿರ್ಬೇಕು. ಆ ಆಸೆ ಏನು? ಪರಲೋಕದಲ್ಲಿ ವಾಸ ಮಾಡುವಂತಹ ದೇವರು ನಾನು ನಿಮ್ಮ ಮಧ್ಯ ವಾಸ ಮಾಡ್ತೀನಿ ಅಂತ ಹೇಳಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕೆ ದೇವರು ತೋರಿಸ್ತಿರುವಂತ ಆಸೆ ಇದೇನ್ ತೋರಿಸ್ತಿದೆ ನಮಗೆ? ನೀವು ನಿಮ್ಮ ಫ್ರೆಂಡ್ ಜೊತೆ ಇರ್ಬೇಕು ಅಂತ ಅನ್ಕೊಳ್ತೀರಾ ಅಲ್ವಾ? ದೇವರು ಸಹ ಅದನ್ನೇ ಯೋಚನೆ ಮಾಡ್ತಿದ್ದಾರೆ, ಅದನ್ನೇ ಆಸೆ ಪಡ್ತಿದ್ದಾರೆ. ನಾನು ನನ್ನ ಫ್ರೆಂಡ್ ಜೊತೆ ಇರ್ಬೇಕು. ಈ ಭೂಮಿಯ ಮೇಲೆ ನನ್ನ ಫ್ರೆಂಡ್ಸ್ ಇದಾರಲ್ವಾ ಸಾಕಷ್ಟು ಜನ, ನನ್ನ ಸ್ನೇಹಿತರು ಇವರೆಲ್ಲ. ನಾನು ಇವ್ರಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಬೇಕಾದ್ರೂ ರೆಡಿ, ನನ್ನ ಮಗನನ್ನ ಕಳಿಸ್ಕೊಡ್ಲಿಕ್ಕೆ ಬೇಕಾದ್ರೂ ರೆಡಿ. ಹೌದಾ? ಮಧ್ಯ ಇರ್ಬೇಕು, ಜೊತೆ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನೋಡಿ. ಇಷ್ಟಕ್ಕೂ ಈ ಸ್ನೇಹಿತ, ದೇವರು ಅನ್ನುವಂತಹ ನಿಜವಾದ ಈ ಸ್ನೇಹಿತ ನಮ್ಮ ಜೊತೆ ಇರ್ಲಿಕ್ಕೆ ಶುರು ಮಾಡುವಂತಹದ್ದು ಯಾವಾಗ ಗೊತ್ತಾ? ನೀವೇನೋ ಒಬ್ಬ ವ್ಯಕ್ತಿಯನ್ನ ತೋರಿಸ್ಬಿಟ್ಟು, ಈ ವ್ಯಕ್ತಿ ನನ್ನ ಚಡ್ಡಿ ದೋಸ್ತು, ಶಾಲೆಯಿಂದ ಚಿಕ್ಕ ವಯಸ್ಸಿಂದ 2ನೇ ಕ್ಲಾಸಿಂದ ಒಟ್ಟಿಗೆ ಇರುವಂತಹದ್ದು ಇವಾಗವರೆಗೂ ಅಂತ ನೀವು ಒಬ್ಬ ವ್ಯಕ್ತಿಯನ್ನ ತೋರಿಸಿ ಹೇಳ್ತಿದ್ದೀರಾ ಚಡ್ಡಿ ದೋಸ್ತ್ ಅಂತ ಹೇಳಿ. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್, ಬಾಲ್ಯ ಸ್ನೇಹಿತ ಅಂತ ಹೇಳಿ ಹೇಳ್ತಿದ್ದಾರೆ. ಇಷ್ಟಕ್ಕೂ ದೇವರು ನಿಮ್ಮ ಜೊತೆ ಬೆಳೆಸಿದಂತಹ ಸ್ನೇಹ ಯಾವಾಗಿಂದ ಗೊತ್ತಾ? ನಿಮ್ಮ ತಾಯಿ ಗರ್ಭದಿಂದ. ಹೌದಾ? ತಾಯಿ ಗರ್ಭದಲ್ಲಿ ಇದ್ರ ಪ್ರಪ್ರಥಮವಾಗಿ ನಿಮ್ಮನ್ನ ನೋಡಿದಂತಹ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ದೇವ್ರೆ. ಗರ್ಭದಲ್ಲಿ ಇರ್ಬೇಕಾದ್ರೆ ನಿಮ್ಮನ್ನ ನೋಡಿದ್ರಂತೆ ಈ ಫ್ರೆಂಡ್. ಹೌದಾ? ಅವಾಗಿಂದ ಫ್ರೆಂಡೇ. ಅವಾಗ್ಲೇ ಡಿಸೈಡ್ ಆಗೋದ್ರು ದೇವ್ರು, ಏನು ಈತನು ನನಗೆ ಸ್ನೇಹಿತ. ಫ್ರೆಂಡ್ಶಿಪ್ ಬ್ಯಾಂಡ್ ಅನ್ನ ಕಟ್ಟಿದ ನಂತರ ಈ ಲೋಕದಲ್ಲಿ ಇರುವಂತವ್ರು ನಿಮಗ್ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಬ್ಯಾಂಡ್ ಇರ್ಲಿ, ನಿಮ್ಮ ಕೈಯೂ ಸಹ ನಿರ್ಮಾಣ ಆಗಿರ್ಲಿಲ್ಲ ಅವಾಗ್ಲೇ ದೇವರು ನಮಗ್ ಫ್ರೆಂಡ್. ಅವಾಗಿಂದ ಆಸೆ ಪಡ್ತಾನೆ ಇದ್ದಾರೆ ದೇವ್ರು, ನಾನು ನನ್ನ ಮಕ್ಕಳ ಜೊತೆ, ನನ್ನ ಮಕ್ಕಳ ಮಧ್ಯ, ನನ್ನ ಸ್ನೇಹಿತರ ಜೊತೆ, ನನ್ನ ಸ್ನೇಹಿತರ ಮಧ್ಯ ಇರ್ಬೇಕು. ಈತನ ಜೊತೆ ನಾನು ತಾಯಿ ಗರ್ಭದಿಂದ ಹಿಡಿದು ಮತ್ತೆ ಕೊನೆಗೆ ಈತನ ಉಸಿರು ಹೋಗುವವರೆಗೂ ಸ್ನೇಹವನ್ನು ಬೆಳೆಸಿ ಆ ಸ್ನೇಹ ಗಟ್ಟಿಯಾಗಿರ್ಬೇಕು. ದೇವರು ಮಾತ್ರ ಯೋಚನೆ ಮಾಡ್ತಿದ್ದಾರೆ, ನಾವ್ ಯಾವಾಗ ಯೋಚನೆ ಮಾಡಿದ್ವಿ ಅನ್ನುವಂತಹದೇ ಪ್ರಶ್ನೆ. ಹೌದಲ್ವಾ? ಜ್ಞಾನೋಕ್ತಿಗಳು, ಈಗ ಹೇಳುವಂತಹ ವಚನಗಳನ್ನ ಬೇಗ ಬೇಗ ಓದಿ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಚನ.
ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಫ್ರೆಂಡ್ಶಿಪ್ ಬಗ್ಗೆ ಇನ್ನೂ ಏನೇನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ನಮಗೊಂದು 20 ಜನ ಫ್ರೆಂಡ್ಸ್ ಇದಾರೆ ಅಂತ ಹೇಳಿದ್ರೆ ಅವ್ರು ಯಾರು ನಮ್ ಫ್ರೆಂಡ್ಸ್ ಅಲ್ಲ ಅಂತ ಅದ್ರ ಅರ್ಥ. ಯಾರಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆ ಕಾದಿದೆ ಆಪತ್ತು. ನಾವ್ ಅರ್ಥ ಮಾಡ್ಕೊಬೇಕಾಗಿರುವಂತಂದ್ರೆ ಅಷ್ಟು ಜನ ನಿಜವಾದ ಸ್ನೇಹಿತರು ಇರ್ಲಿಕ್ಕೆ ಚಾನ್ಸೇ ಇಲ್ಲ ನಮ್ಮ ಸುತ್ತಮುತ್ತ. ಚಾನ್ಸ್ ಇಲ್ಲ ಅಲ್ವಾ? ಅದನ್ನೇ ಇಲ್ಲಿ ಬರ್ದಿರುವಂತಹದ್ದು. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಅದಕ್ಕಿಂತ ಸಹೋದರನಿಗಿಂತ ಹತ್ತಿರ ಹೊಂದ್ಕೊಳ್ಳುವಂತಹ ಮಿತ್ರನುಂಟು. ಆ ಮಿತ್ರನ್ ಯಾರು ಅಂತ ಹೇಳಿ ಗುರುತಿಸ್ತೀವ ನಾವು? ಆ ಮಿತ್ರನ್ ಯಾರು ಅಂತ ಹೇಳಿ ಪರಿಶೋಧನೆ ಮಾಡಿ ಅರ್ಥ ಮಾಡ್ಕೊಳ್ತೀವ? ಈ ದೇವರು ನಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಹೇಳಿ ಅನಾದಿ ಸಂಕಲ್ಪವನ್ನ ಇಟ್ಕೊಂಡಿದಾರಲ್ವಾ? ತಾಯಿ ಗರ್ಭದಿಂದ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸಿ ನಮಗೋಸ್ಕರ ವೆಯ್ಟ್ ಮಾಡ್ತಿದಾರಲ್ವಾ? ನಾವ್ ಇನ್ನೂ ಕಣ್ಣೇ ಬಿಟ್ಟಿರ್ಲಿಲ್ಲ, ಅವಾಗ್ಲಿಂದ ವೆಯ್ಟ್ ಮಾಡ್ತಾನೆ ಇದಾರಂತೆ. ಫ್ರೆಂಡ್ ನಾವ್ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬರ್ತಾರಂತೆ. ಇಷ್ಟಕ್ಕೂ ಈ ಫ್ರೆಂಡ್, ಈಗ ನಾವ್ ದೇವರನ್ನ ಫ್ರೆಂಡ್ ಅಂತ ಏನ್ ನೋಡ್ತಿದೀವೋ, ನಾವ್ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬರ್ತಾರಂತೆ, ನಮ್ಮ ಹಿಂದೆನೆ ಇರ್ತಾರಂತೆ. ಸತ್ಯವೇದದಲ್ಲಿರುವಂತಹ ಮಾತು ನೋಡೋಣ ಒಂದ್ಸಾರಿ. ಯೆಹೋಶುವನ ಗ್ರಂಥ 2 minutes ಇಲ್ಲಿಂದ ಮುಗಿಸ್ಕೊಳ್ಳೋಣ ಖಂಡಿತವಾಗಿಯೂ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ, 1:5. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಹೌದಾ? ಏನಂತ ಈ ಫ್ರೆಂಡ್ ಆಸೆ ಪಡ್ತಿರುವಂತಹದ್ದು, ನಮ್ ಜೀವಮಾನ ಕಾಲ ಪೂರ್ತಿ ನಮ್ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದಾರಂತೆ. ಹೌದಾ? ಇನ್ನೊಂದ್ಸರಿ ಹೋದಣ್ಣ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ. ಒಂದು ದಿನ ಮೋಶೆಗೆ ಫ್ರೆಂಡ್ ಆಗಿದ್ದೆ ನಾನು, ಇನ್ ಮುಂದೆ ಯಾರು ಫ್ರೆಂಡ್ ಆಗಿರ್ತೀನಿ? ನಿನಗೂ ಫ್ರೆಂಡ್ ಆಗಿರ್ತೀನಿ. ಮೋಶೆ ಕೊನೆವರೆಗೂ ಫ್ರೆಂಡ್ ಆಗಿದೆ ನಾನು, ಇನ್ ಮುಂದೆ ನಿನಗೂ ಫ್ರೆಂಡ್ ಆಗಿರ್ತೀನಿ ಅಂತಿದ್ದಾರೆ ಇಲ್ಲಿ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು. ನಾವು ಪ್ರಾರಂಭದಲ್ಲಿ ಒಂದು ವಚನ ಓದ್ಕೊಂಡ್ವಿ, ಜೊತೆಲಿದ್ದು ಧೈರ್ಯ ಪಡಿಸುವಂತವರು ಸ್ನೇಹಿತರು ಆದ್ರೆ, ಜೊತೆಲಿದ್ದು ಧೈರ್ಯ ಕೊಡುವಂತವರು ಸ್ನೇಹಿತರಾದ್ರೆ, ಈ ಕೆಲಸವನ್ನ ಪ್ರತಿದಿನವೂ ಮಾಡ್ತಾ ಬರ್ತಿರುವಂತಹ ದೇವ್ರೆ. ಹೌದಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಭಕ್ತರಿಗೆ ಹಾಗೆ ಧೈರ್ಯ ಕೊಟ್ಟು, ನೀನ್ ಕದಲ್ಬೇಡ, ನೀನ್ ಸ್ಥಿರಚಿತ್ತನಾಗಿರು, ಒಬ್ಬನು ನಿನ್ ಮುಂದೆ ನಿಂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ರು. ಈ ಕಾಲದಲ್ಲಿ ನಮಗೂ ಹೇಳ್ತಿದ್ದಾರೆ, ನೀವು ಚಿಂತೆಗಳನ್ನ ನನ್ ಮೇಲೆ ಹಾಕು. ಯಾರು ಹೇಳ್ಕೊಳ್ತಾರೆ? ಯಾರಾದ್ರೂ ಇದಾರ ನಿಮ್ ಜೀವನದಲ್ಲಿ ಹೇಳ್ಕೊಡುವಂತವ್ರು? ನಿನ್ನ ಚಿಂತೆಗಳನ್ನೆಲ್ಲ ನನ್ ಮೇಲೆ ಹಾಕು, ನಾನು ಅದನ್ನ ನೋಡ್ಕೊಳ್ತೀನಿ, ನಿನ್ ನಾಳೆ ಬಗ್ಗೆ ಯೋಚನೆ ಮಾಡ್ಬೇಡ. ಫ್ರೆಂಡ್ ಆಶ್ವಾಸನೆ ಕೊಡ್ತಿರುವಂತಹದ್ದು. ಆದ್ರೆ ಆ ಫ್ರೆಂಡ್ಶಿಪ್ ಅನ್ನ ನಾವು ಗುರುತಿಸ್ಲೇ ಇಲ್ಲ ಅಲ್ವಾ? ಯೆಹೋಶುವನ ಗ್ರಂಥ ಅದೇ 1ನೇ ಅಧ್ಯಾಯ 9ನೇ ವಚನ, 1:9. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಮತ್ತೆ ಇವತ್ತನೇ 4-5 ಓದಿದ್ವಿ, ಇವಾಗ 9ನೇ ವಚನವನ್ನ ಓದ್ತಿದ್ವಿ. ಏನಂತ ಹೇಳ್ತಿದ್ದಾರೆ ಇಲ್ಲಿ? ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ನೀನ್ ಎಲ್ಲೆಲ್ಲಿಗೆ ಹೋಗ್ತೀಯೋ ಅಲ್ಲಿ ಎಲ್ಲ ಈ ಫ್ರೆಂಡು ನಿನ್ ಜೊತೆನೆ ಇರ್ತಾರೆ. ನೀನ್ ಯಾವಾಗ್ಲೂ ಜೊತೆಲಿ ಇರುವಂತವ್ರು ಒಂದ್ ವೇಳೆ ಫ್ರೆಂಡ್ಸ್ ಆದ್ರೆ, ಯಾವಾಗ್ಲೂ ಜೊತೆಲಿ ಇರ್ತೀನಿ ಅಂತಿದ್ದಾರೆ ದೇವ್ರು ಅಲ್ವಾ? ಯಾವಾಗ್ಲೂ ಜೊತೆಲಿ ಇರುವಂತವ್ರೆ ನಿಜವಾದ ಫ್ರೆಂಡ್ಸ್. ಅದು ಈ ಲೋಕದ ಅರ್ಥ. ಒಂದ್ ವೇಳೆ ಅದು ನಿಜ ಆದ್ರೆ, ಯಾವಾಗ್ಲೂ ಜೊತೆಲಿ ಇರ್ತೀನಿ ಅಂತಿದ್ದಾರೆ ದೇವ್ರು. ನೀನ್ ಎಲ್ಲೆಲ್ಲಿಗೆ ಹೋಗ್ತೀಯೋ, ನೀನ್ ಈ ದೇಶದಲ್ಲಿ ಇರ್ತೀಯ, ನಾನು ಹಾಗಾದ್ರೆ ಈ ದೇಶದಲ್ಲಿ ಇರ್ತೀನಿ. ನೀನ್ ಇನ್ನೊಂದ್ ದೇಶಕ್ಕೆ ಹೋಗ್ತೀಯ, ನಾನು ಅಲ್ಲಿಗೂ ಬರ್ತೀನಿ ನಿನ್ ಜೊತೆ. 3ನೇ ಅಧ್ಯಾಯ ಅದೇ ಯೆಹೋಶುವನ ಗ್ರಂಥ, ಕೊನೆ ವಚನ ಇದೆ ಇವತ್ತಿಗೆ. 3ನೇ ಅಧ್ಯಾಯ 7ನೇ ವಚನ, 3:7. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರೆಲ್ಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲಿಯರೆಲ್ಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ, ಫ್ರೆಂಡ್ ಆಗಿದ್ನಲ್ವ ಮೋಶೆಗೆ, ಅದೇ ತರ ಹಾಗೆ ನಿನ್ನ ಸಂಗಡಲೂ ಇರುವೇನೆಂಬುದು ಅವರಿಗೆ ಗೊತ್ತಾಗುವುದು. ಅವ್ರಿಗೆ ಗೊತ್ತು ಮಾಡ್ತೀನಿ, ನಾನ್ ನಿನ್ ಜೊತೆ ಇದ್ದೀನಿ, ನಾನ್ ನಿನ್ ಫ್ರೆಂಡ್ ಅಂತ ಹೇಳಿ ಅವ್ರಿಗೂ ಗೊತ್ತಾಗುತ್ತೆ, ನಾನ್ ನಿನ್ ಸ್ನೇಹಿತ ಅಂತ ಹೇಳಿ. ಹೌದಾ? ಎಷ್ಟು ಸರಿ ಹೇಳಿದ್ದಾರೆ ನೋಡಿ ಪ್ರಿಯರೇ ಆ ಮಾತನ್ನ. ನಾನು ನಿನ್ ಜೊತೆ ಇರ್ತೀನಿ, ಹೆದರ್ಬೇಡ, ಅಂಜಬೇಡ.
1ನೇ ಅಧ್ಯಾಯ 4-5 ಓದಿದ್ವಿ ಅದನ್ನ, ಮತ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಓದಿದ್ವಿ. ಈಗ 3ನೇ ಅಧ್ಯಾಯದಲ್ಲಿ ಮತ್ತೆ ಅದೇ ಮಾತನ್ನ ಓದ್ತಿದ್ದೇವೆ. ನಾನು ನಿನ್ ಜೊತೆ ಇರ್ತೇನೆ, ನೀನ್ ಹೋಗುವಲ್ಲೆಲ್ಲ ನಾನು ಬರ್ತೇನೆ, ನೀನ್ ಎಲ್ಲೆಲ್ಲಿಗೆ ಹೋಗ್ತೀಯ ಅಲ್ಲೆಲ್ಲ ಬರ್ತೇನೆ. ಈ ಲೋಕದಲ್ಲಿ ಹೇಳ್ಬೇಕಂದ್ರೆ ಇದು ಕಾಣಿಸೋದಿಲ್ಲ ಸಾಕಷ್ಟು. ಯಾರಿಗಾದ್ರೂ ಕರೆದು ಬ್ರದರ್ ಒಂದ್ ಕೆಲ್ಸಕ್ಕೆ ಬೇಡ, ನಿಮ್ ಫ್ರೆಂಡ್ ಅಲ್ವಾ, ಬರ್ತೀಯನೋ ಒಂದ್ ಕೆಲ್ಸಕ್ಕೆ ಹೋಗ್ತಿದೀನಿ, ನನ್ ಜೊತೆ ಇರ್ತೀಯ ನೀನು ಅಂತ ಹೇಳಿ ಕೇಳಿ ನೋಡಿ. ಕೆಲ್ಸ ಕಣೋ, ಬರ್ಲಿಕ್ಕೆ ಆಗೋದಿಲ್ಲ ಅಂತಾರ. ದೇವ್ರು ಏನಂತಿದ್ದಾರೆ, ನೀನ್ ಎಲ್ಲೆಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆಲ್ಲ ಬರ್ತೀನಿ, ನೀನ್ ಎಲ್ಲೆಲ್ಲಿ ವಾಸ ಮಾಡ್ತೀಯೋ ನಾನು ನಿನ್ ಜೊತೆ ಇರ್ತೀನಿ, ನೀನ್ ಯಾವ ದೇಶಕ್ಕೆ ಹೋದ್ರೆ ಆ ದೇಶದಲ್ಲಿ ನಾನು ಇರ್ತೀನಿ ಅಂತಿದ್ದಾರೆ. ಈಗ ಉತ್ತಮವಾಗಿರುವಂತ ಸ್ನೇಹವನ್ನ ಆಯ್ಕೆ ಮಾಡ್ಕೊಳ್ಳುವಂತಹದ್ದು ನಿಮಗೆ ಬಿಟ್ಟಂತಹದ್ದು. ಹೌದಾ? ದೇವ್ರಂತೂ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂತ ಅನ್ಕೊಂಡ್ರು, ನಿಮ್ಮನ್ನು ಫ್ರೆಂಡ್ಸ್ ಅಂತ ಕರೆದ್ರು. ಯೇಸು ಕ್ರಿಸ್ತರು ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ರು, ಸ್ನೇಹಕ್ಕೋಸ್ಕರ. ಓಕೆ, ಇದನ್ನೆಲ್ಲ ಗುರುತಿಸಿರುವಂತಹ ನಾವು ಕನ್ಸಿಡರ್ ಮಾಡ್ತೀವ ಇವಾಗ್ಲಾದ್ರೂ ದೇವರ ರಿಕ್ವೆಸ್ಟ್ ಅನ್ನು ಆಕ್ಸೆಪ್ಟ್ ಮಾಡುವಂತಹದ್ದು, ದೇವರನ್ನ ಫ್ರೆಂಡ್ ಅಂತ ಹೇಳಿ ಟ್ರೀಟ್ ಮಾಡುವಂತಹದ್ದು, ಕನ್ಸಿಡರ್ ಮಾಡುವಂತಹದ್ದು. ಫ್ರೆಂಡ್ ಅಂತ ಒಂದ್ ವೇಳೆ ನೀವು ಟ್ರೀಟ್ ಮಾಡಿದ್ರೆ, ದೇವ್ರು ಹೇಗೆ ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ತಿದಾರೋ, ಪ್ರತಿಯೊಂದನ್ನು ಫ್ರೆಂಡ್ಸ್ ಹತ್ರ ಹಂಚ್ಕೋಬೇಕು ಅನ್ನುವಂತ ಹಂಬಲವನ್ನ ಇಟ್ಕೊಂಡಿದಾರೋ, ಹಾಗೆ ನಮಗೂ ಇರ್ಬೇಕು ಹಂಬಲ. ನಮ್ಮ ಜೀವನದಲ್ಲಿ ಏನ್ ನಡೆದ್ರು ಫಸ್ಟ್ ನನ್ನ ಫ್ರೆಂಡ್ಗೆ ಹೇಳ್ದೆ ನಾನು ಏನು ಮಾಡೋದಿಲ್ಲ, ಇದೆಲ್ಲ ನಮಗೂ ಇರ್ಬೇಕು ಅಲ್ವಾ? ಆ ಕಡೆಯಿಂದ ಏನ್ ಅಫೆಕ್ಷನ್ ಬರ್ತಿದ್ಯೋ ಈ ಕಡೆಯಿಂದನೂ ಅದೇ ಅಫೆಕ್ಷನ್ ಬರ್ಬೇಕು ಫ್ರೆಂಡ್ಶಿಪ್ ನ ಕಡೆ. ಓಕೆ, ಇದೆಲ್ಲ ನಾವು ಮನ್ಸಲ್ಲಿ ಇಟ್ಕೊಳ್ತೀವ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಅಪ್ಪ, ಈ ಲೋಕದಲ್ಲಿ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಸ್ನೇಹ, ನೀವು ನಮ್ಮ ಜೊತೆ ಬೆಳೆಸ್ಬೇಕು ಅಂತ ಅನ್ಕೊಂಡಿರುವಂತಹ ಸ್ನೇಹಕ್ಕಿಂತ, ನಿಮ್ಮ ಮಗನು ನಮ್ಮ ಜೊತೆ ಬೆಳೆಸ್ಬೇಕು ಅಂತ ಅನ್ಕೊಂಡಿರುವಂತಹ ಸ್ನೇಹಕ್ಕಿಂತ ಇನ್ನೂ ದೊಡ್ಡ ಸ್ನೇಹ ಯಾವುದೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವುದಕ್ಕಿಂತ ಶ್ರೇಷ್ಠವಾಗಿರುವಂತಹ ಪ್ರೀತಿ ಈ ಲೋಕದಲ್ಲಿ ಇಲ್ಲ ಅಂತ ನಾವು ಓದ್ಕೊಂಡಿದ್ದೀವಿ ಇವತ್ತು. ಆ ಸ್ನೇಹ ಪ್ರಪಂಚದಲ್ಲಿ ನಿಮ್ಮಲ್ಲಿ ಬಿಟ್ರೆ, ನಿಮ್ಮ ಮಗನು ನಮಗೋಸ್ಕರ ಪ್ರಾಣ ಕೊಟ್ಟಿರುವಂತಹದ್ರಲ್ಲಿ ಬಿಟ್ರೆ ಬೇರೆ ಎಲ್ಲವೂ ಸಹ ಕಾಣಿಸೋದಿಲ್ಲ. ಅದರ ವಿಚಿತ್ರ ಏನು ಅಂದ್ರೆ, ನಿಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಒಂದು ಕಾಲದಲ್ಲಿ ಭಕ್ತರು ಯೋಚನೆ ಮಾಡಿದ್ರು, ಒಂದು ಕಾಲದಲ್ಲಿ ಅಬ್ರಹಾಮನು ನಿಮ್ಗೆ ಹತ್ರ ಆಗ್ಬೇಕು, ನಿಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಅನ್ಕೊಂಡ್ರು. ಒಂದು ಕಾಲದಲ್ಲಿ ಮೋಶೆ, ಇನ್ನೊಂದು ಕಾಲದಲ್ಲಿ ದಾವೀದನು, ಇನ್ನೊಂದು ಕಾಲದಲ್ಲಿ ದಾನಿಯೇಲನು, ಸಾಕಷ್ಟು ಜನ ಭಕ್ತರು ನಿಮ್ಮ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಯೋಚನೆ ಮಾಡಿದ್ರು ತಂದೆ. ಆ ಹಂಬಲ, ಆಸಕ್ತಿ ನಾವು ಇಟ್ಕೊಳ್ಳುವಂತೆ, ನಮ್ಮನ್ನು ತಾಯಿ ಗರ್ಭದಲ್ಲಿ ನೋಡಿದಂತಹ ಪ್ರಪ್ರಥಮವಾಗಿರುವಂತಹ ಸ್ನೇಹಿತನು, ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮನ್ನ ಸ್ನೇಹಿತರು ಅಂತ ಅಂಗೀಕಾರ ಮಾಡಿರುವಂತವ್ರು ನೀವು. ಆ ಸ್ನೇಹಕ್ಕೆ ನಾವು ನ್ಯಾಯ ಒದಗಿಸುವಂತೆ, ನಿಮ್ಮ ಕಡೆಯಿಂದ ಸ್ನೇಹಪೂರ್ವಕವಾಗಿ ನಾವು ಏನೇನು ಹೊಂದ್ಕೊಳ್ತಿದೀವೋ ಅದನ್ನೆಲ್ಲ ಮತ್ತೆ ತಿರುಗಿ ಕೊಡುವಂತಹ ಮನಸ್ಸನ್ನ ಹೊಂದುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ತಾವೂ ಸಹ ಈ ಸ್ನೇಹಕ್ಕೆ ಬೆಲೆ ಕೊಡುವಂತಹ ಅವಕಾಶಗಳು, ಸಂದರ್ಭಗಳು ಅವರ ಜೀವನದಲ್ಲಿ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಕಾರ್ಯಕ್ರಮದ ನಿಮಿತ್ತ ಶ್ರಮಿಸ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು, ರೇಖಾ ಆಂಟಿ ಆಗಿರ್ಬೋದು, ದೀಕ್ಷಿತ್ ಆಗಿರ್ಬೋದು, ಪ್ರತಿದಿನ ಬಂದು ಪ್ರಾರ್ಥನೆ ಮಾಡುವಂತವರು, ಹಾಡು ಹೇಳುವಂತವರು, ಸತ್ಯವೇದ ಓದುವಂತವರು, ಹಾಗೆ ಸಂದೇಶಗಳನ್ನು ಕೊಡುವಂತವರು, ಪ್ರತಿಯೊಬ್ಬೊಬ್ಬರನ್ನು ನೆನಪು ಮಾಡ್ಕೊಳ್ಳಿ. ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು ಏನು ಅಂತ ಹೇಳಿ ನಿಮ್ಗೆ ಗೊತ್ತು ತಂದೆ. ಅದನ್ನು ನೀವು ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ನೀವು ಪೂರೈಸ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೇವೆ. ಹಾಗೆ ನಮಗೆ ಮಾದರಿಯಾಗಿ ನಮಗೆ ವಾಕ್ಯವನ್ನ ಹೇಳ್ಕೊಡ್ತಾ, ನಮ್ಮನ್ನಿನ್ನೂ ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೆಳೆಸ್ತಿರುವಂತಹ ಎಲ್ಲಾ ದೈವ ಸಂದೇಶಕರನ್ನು, ಅವರ ಕುಟುಂಬಗಳು, ಅವರ ಅನಿವಾರ್ಯತೆ, ಅವಶ್ಯಕತೆಗಳು, ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ನೆನಪು ಮಾಡ್ಕೊಳ್ತೀರಾ ಅನ್ನುವಂತಹದನ್ನ ನಾವು ನಂಬುತ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.